ಆದಿಯುಗಾದಿಯಾಪಹೌ ಅದನೀಯದಲ ಕಬೀರ. ಪ್ರಾತಸ್ಮರಣೀಯ ಶ್ರೀ ಸದ್ಗುರು ಕಬೀರ್ ಸಾಹೇಬ್ರನ್ನ ನೆನೆಸ್ತಾ ಈ ದಿನ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮಹಾನ್ ಶ್ರೀ ರಂಗಸ್ವಾಮಿಗಳು ಬಹಳ ಪ್ರಯತ್ನಪಟ್ಟು ಎಲ್ಲರನ್ನೂ ಕಟ್ಟಾಕಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಎಲ್ರಿಗೂ ಕೊಡಿಸ್ಬೇಕು ಅಂತ ಪ್ರಯತ್ನದಲ್ಲಿ ಇಷ್ಟೆಲ್ಲ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ಡಬಲ್ ರೋಡ್ ಆಶ್ರಮದ ಟ್ರಸ್ಟ್ ಕೂಡ ಬೆಂಬಲ ಕೊಡ್ತಾ ಇದೆ. ಯಾಕೆಂದರೆ ಟ್ರಸ್ಟ್ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಯಾವುದೇ ಆಶ್ರಮ ನಡಿಬೇಕು ಅಂದರೆ ಒಂದು ಟ್ರಸ್ಟ್ ಅಂದರೆ ಏನು? ನಂಬಿಕೆಯಲ್ಲಿ ಜನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಈ ಸಂಧ್ಯಾ ಕಾಲದಲ್ಲಿ ಸದ್ಗುರುನ ಸ್ಮರಣೆ ಮಾಡ್ತಾ ಎರಡು ಮಾತುಗಳನ್ನ ಪ್ರಾರಂಭ ಮಾಡೋಣ. ಒಮ್ಮೆ ಈ ಕತೆ ಕೇಳ್ತಾನೆ ಇರ್ತೀವಿ, ಆದರೆ ವಿಶೇಷವಾಗಿ ನಾವು ಒಂದೊಂದು ಸ್ವಲ್ಪ ಹೆಚ್ಚೆಚ್ಚಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಆಸ್ಪದ ಆಗುತ್ತೆ. ಕೆಲವು ಸಂದರ್ಭಗಳೆಲ್ಲ ಅದನ್ನು ನೋಡ್ತಾ ಮಾಡ್ತಾ ಕೇಳ್ತಾ ಒಮ್ಮೆ ಗೋರಖ್ ಪಂಥದ ಗೋರಖ್ನಾಥ್ ತಾನೇನು ಮಾಡ್ತಾನೆ ಅಂತಂದರೆ, ತನ್ನ ಸಾಧನೆಗಳು ಅಪಾರವಾಗಿರುತ್ತೆ. ಗೋರಖ್ನಾಥ್ ಸಾಧನೆಗಳು ಅಪಾರವಾಗಿರುತ್ತೆ. ಸಾಧನೆಗಳು ಮಾಡಿದ್ಮೇಲೆ ಏನು ಮಾಡ್ತಾನೆ ಮನುಷ್ಯ, ಅದನ್ನು ಬೇರೆಯವರಲ್ಲಿ ನಾನು ಸಾಧನೆ ಮಾಡಿದ್ಮೇಲೆ ಬೇರೆಯವರಲ್ಲಿ ನಾನು ಅವ್ರಿಗಿಂತ ಹೆಚ್ಚು ಅನ್ನಿಸ್ಕೊಳ್ಬೇಕು. ನನ್ನ ಸಾಧನೆ ಅವ್ರಿಗಿಂತ ಹೆಚ್ಚು ಅನ್ನಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತಾರೆ. ಅದೇ ರೀತಿಯಲ್ಲಿ ಗೋರಖ್ನಾಥ್ ಏನು ಮಾಡ್ತಾನೆ ಅಂತಂದರೆ, ಕಾಶಿಪಟ್ಟಣಕ್ಕೆ ಬಂದಿರ್ತಾನೆ. ಅಲ್ಲಿ ಕಾಶಿಪಟ್ಟಣದಲ್ಲಿ ಆ ಕಾಲದಲ್ಲಿ ಹೆಸರು ಹೊಂದಿರತಕ್ಕಂಥ ರಾಮಾನಂದರು ಅವ್ರ ಬಳಿ ತಾನು ವಾಗ್ವಾದ ಅಥವಾ ಪ್ರವಚನದಲ್ಲಿ ಅಂದರೆ ತಾನು ತನ್ನ ಸಕಲ ವಿದ್ಯೆಗಳನ್ನು ಅವರಲ್ಲಿ ಪ್ರದರ್ಶಿಸಿ ಅವರಲ್ಲಿರತಕ್ಕಂಥ ವಿದ್ವತ್ತನ್ನು ಅರ್ಥ ಮಾಡಿಕೊಂಡು ಅಂದರೆ ಒಂದು ವಿವಾದ ಏರ್ಪಾಡು ಮಾಡಬೇಕು ಅಂತ ಹೇಳಿ ಕಳಿಸ್ತಾನೆ. ಯಾರಿಗೆ? ರಾಮಾನಂದ ಸ್ವಾಮಿಗಳಿಗೆ ತನ್ನ ಶಿಷ್ಯರ ಮುಖಾಂತರ ತಿಳಿಯಪಡಿಸ್ತಾನೆ. ಆವಾಗ ರಾಮಾನಂದ್ರೇನೋ ವಾಕ್ಚಾತುರ್ಯದಲ್ಲಿ ಪ್ರವೀಣರು, ಬೇರೆ ಸಾಧನೆಗಳು ಅವ್ರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೆ ಅಂತಂದರೆ ಸ್ವಲ್ಪ ನೊಂದ್ಕೊಳ್ತಾರೆ. ಏನು ಮಾಡೋದು, ಅವನಿಗೆ ಬೇರೆ ವಿದ್ಯೆಗಳೆಲ್ಲ ಗೊತ್ತು, ಯೋಗ ವಿದ್ಯೆಗಳು ಎಲ್ಲ ಗೊತ್ತಿರುತ್ತೆ ಆತನಿಗೆ. ನಾನು ಆತನಲ್ಲಿ ಹೆಂಗೆ ಹೋಗಿ ನಾನು ವಾದ ಮಾಡೋದು? ಕಾಶಿಪಟ್ಟಣದಲ್ಲಿ ಒಳ್ಳೆಯ ಹೆಸರಿರುತ್ತೆ ಎಂಥ ಮನುಷ್ಯನಿಗೆ ಆಗಲಿ. ಆಗ ಅವ್ರ ಮನಸ್ಸಲ್ಲಿ ಒಂದು ಸ್ವಲ್ಪ ವಿಚಲಿತರಾಗ್ತಾರೆ. ಅದನ್ನು ಕಬೀರ್ ಸಾಹೇಬರು ಗಮನಿಸ್ತಾರೆ. ಕಬೀರ್ ಸಾಹೇಬರು ಗಮನಿಸಿ, ಸ್ವಾಮಿಗಳೇ, ನಿಮ್ಮ ಜೊತೆ ನಾವುಗಳೆಲ್ಲ ಬರ್ತಿದ್ದೀವಿ, ನಡೀರಿ ನಾವೆಲ್ಲ ಹೋಗೋಣ, ಅದೇನು ದೊಡ್ಡ ವಿಚಾರ ಏನಿಲ್ಲ ಅಂಥೇಳಿ ಆ ದಿನ ಬಂದಿದ್ದ ದಿವಸ ಎಲ್ಲರೂ ಹೋಗಿ ಅಲ್ಲಿ ಸಂತ ಕಬೀರರು ಅಂತ ಇದ್ರು. ಅವಾಗ ಸಂತ ರೋಹಿದಾಸ್ ಇವರೆಲ್ಲ ರಾಮಾನಂದರ ಶಿಷ್ಯರಾಗಿರ್ತಾರೆ. ಎಲ್ಲರೂ ಹೋಗಿರ್ತಾರೆ. ಸಭೆ ಪ್ರಾರಂಭ ಆಗುತ್ತೆ. ತಾನು ಒಂದು ಸ್ಥಾನದಲ್ಲಿ ಕೂತಿರ್ತಾನೆ ಗೋರಖ್ನಾಥ್. ಇವ್ರಿಗೊಂದು ಪೀಠ ಕೊಟ್ಟಿರ್ತಾನೆ ರಾಮಾನಂದರಿಗೆ. ಇಬ್ಬರು ಎದುರು ಬದ್ರು ಕೂತಿರ್ತಾರೆ. ಪಕ್ಕದಲ್ಲಿ ಒಂದು ಆಸನ ಹಾಕ್ಕೊಂಡು ಕಬೀರ್ ಸಾಹೇಬರು ಕೂತ್ಕೊಳ್ತಾರೆ. ಆವಾಗ ಗೋರಖ್ನಾಥ್ ಏನು ಮಾಡ್ತಾನೆ ಅಂತಂದರೆ ವಾದನ ಪ್ರಾರಂಭ ಮಾಡಬೇಕು. ವಾದನ ಪ್ರಾರಂಭ ಮಾಡೋದಕ್ಕೆ ಮೊದಲು
ತನ್ನ ಪರಿಚಯನ ಹೇಳ್ಕೊಳ್ತಾನೆ. ಯಾಕೆಂದರೆ ಆತ ತಾನೇ ಅದನ್ನೆಲ್ಲ ಏರ್ಪಾಡು ಮಾಡಿರೋದು, ತನ್ನ ಪರಿಚಯ ಕೊಡ್ತಾನೆ. ನಾನು ಇಂತಿಂಥ ವಿದ್ಯಾಭ್ಯಾಸಗಳಲ್ಲಿ ಇಂತಿಂಥ ಗ್ರಂಥಗಳು ಓದಿದ್ದೀನಿ, ಇಷ್ಟೆಲ್ಲ ಯೋಗಾಭ್ಯಾಸಗಳು ಮಾಡಿದ್ದೀನಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಹೋಗ್ತಾನೆ. ಆವಾಗ ಆಮೇಲೆ ರಾಮಾನಂದರ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ಅಂತ ಅವರಿಗೆ ಕಡೆ ಬಿಟ್ಟಾಗ ಕಬೀರ್ ಸಾಹೇಬರು ಕೂತಿರ್ತಾರಲ್ಲಿ. ನೋಡೋ, ನೀನೇನೋ ದೊಡ್ಡ ವ್ಯಕ್ತಿಯಪ್ಪ, ನಮ್ಮ ಗುರುಗಳನ್ನಲ್ಲ, ಫಸ್ಟು ಶಿಷ್ಯನ ಗೆದ್ದು ಗುರು ಹತ್ರ ಹೋಗು. ಕಬೀರ್ ಸಾಹೇಬರು ಶಿಷ್ಯರ್ತಾರೆ, ನನ್ನ ಶಿಷ್ಯ ನನ್ನ ಜೊತೆ ವಾದ ಮಾಡ್ಬೋದ್ಲು, ಆಮೇಲೆ ನೀನು ಅವ್ರ ಹತ್ರ ಹೋಗು. ಆಯಿತು, ಇನ್ನೇನು ಮಹಾ ಇವನು ಈತ ನನಗೆ ಇದು ಮಾಡೋದು, ನಾನು ಶ್ರೇಷ್ಠವಾಗಿದ್ದೀನಿ, ಗುರುನೇ ಗೆಲ್ಬೋದಾದಂಥವನು ಶಿಷ್ಯನ ಕಂಡ್ರೆ ಏನು ಮಾಡೋದು ಅಂಥೇಳಿ ಹೇಳ್ತಾನೆ. ಆವಾಗ ಪರಿಚಯ ಕೊಡಬೇಕಲ್ಲ ಕಬೀರ್ ಸಾಹೇಬರು, ಪರಿಚಯ ಕೊಡಬೇಕಾದ್ರೆ ಹೇಳ್ತಾನೆ, ನೋಡಪ್ಪ, ಯಾವ ಅನಾದಿ ಕಾಲದಿಂದ ಯಾವ ಪ್ರಪಂಚ ನಡ್ಕೊಂಡ್ಬರ್ತಾ ಇದೆಯೋ, ಅನಾದಿ ಕಾಲ ಅಂದರೆ ಯಾವುದು? ಮೂಲ, ಆದಿ ಕಾಲ ಏನಿದೆ, ಅಲ್ಲಿಂದ ಎಷ್ಟು ಯುಗಗಳಾಗಿದೆ, ಅಷ್ಟು ಯುಗಗಳಿಂದನೂ ನಾನು ಇದೇ ಇದರಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಯಾವ್ಯಾವ ಯುಗಗಳಿದೆ? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇಷ್ಟು ಯುಗಗಳಲ್ಲೂ ನಾನು ಗುರುತಿಸ್ಕೊಂಡು ಬರ್ತಾ ಇದ್ದೀನಿ. ಯಾವ ಸಂತಾನ, ಯಾವ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ನೀವೆಲ್ಲ ಹೇಳ್ತೀರೋ, ಅವರಿಂದ ಹಿಡಿದು ಎಲ್ಲ ನಡ್ಕೊಂಡು ಬರ್ತಾ ಇದೆ 4 ಯುಗಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಮ್ಮ ಮಹಂತರು ಹೇಳ್ತಾ ಇದ್ರು, ಎಷ್ಟು ಸೊನ್ನೆಗಳು ಬೆಟ್ಟದಿದ್ದ ಕೆಳಗೆ ತುದಿಯಲ್ಲಿ ಒಂದು ಬಾರದು ಎಷ್ಟು ಸೊನ್ನೆಗಳು ಹಾಕ್ಕೊಂಡು ಹೋಗ್ತಿರೋ ಮೇಲ್ಗಳಿಗೂ, ಅಷ್ಟು ಸೊನ್ನೆಗಳು ಜನ್ಮಗಳು ಕಳೆದೋಗಿದೆ ಅಂತಾರಲ್ಲ. ಹಾಗೆ ಎಷ್ಟೋ ರಾಮಾಯಣಗಳು ನಡೆದೋಗಿದೆಯಂತೆ, ಎಷ್ಟೋ ಮಹಾಭಾರತಗಳು ನಡೆದೋಗಿದೆಯಂತೆ, ಎಷ್ಟೋ ರಾಮರು ಬಂದೋಗಿದ್ದಾರಂತೆ, ಎಷ್ಟೋ ಬ್ರಹ್ಮದೇವರು, ಒಬ್ಬನೇ ಬ್ರಹ್ಮ ಅಲ್ಲ, ಎಷ್ಟೋ ಬ್ರಹ್ಮದೇವರುಗಳು, ಎಷ್ಟೋ ವಿಷ್ಣು ದೇವರುಗಳು, ಎಷ್ಟೋ ಹನುಮಂತನು, ಎಷ್ಟೋ ರಾಮರು ಬಂದು ಹೊರಟೋಗಿದ್ದಾರೆ. ಇಷ್ಟು ಯುಗ ಇದೆಯಲ್ಲ, ಇಷ್ಟು ದಿನಗಳು ಅಂತ ಲೆಕ್ಕ ಇದೆಯಲ್ಲ, ಅಷ್ಟು ಇದರಲ್ಲಿ ಒಂದೇ ರಾಮಾಯಣ ನಡೆದಿದೆ ಅಂತ ನಾವು ನಂಬಿರೋದಲ್ಲ. ಎಷ್ಟೋ ರಾಮಾಯಣ ನಡೆದೋಗಿದೆ, ಎಷ್ಟೋ ರಾಮಚಂದ್ರ ಬಂದು ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ಪಾರ್ವತಿ ಸೀತೆಗಳು ಬಂದು ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ಹನುಮಂತರು ಬಂದು ಹೋಗ್ಬಿಟ್ಟಿದ್ದಾರೆ. ಆದರೂ ನಾನು ಇನ್ನೂ ಇದ್ದೀನಿ. ನನ್ನ ಪರಿಚಯ ಕೇಳ್ತಾ ಇದ್ದೀಯ, ನೀನು ಯಾರು ಅಂತ ಕೇಳ್ತಾ ಇದ್ದೀಯ. ಇಷ್ಟು ಯುಗಗಳು ಹೋದರೂ ಕೂಡ ಆದಿಯಿಂದಲೂ ಇದ್ರವರೆಗೂ ನಾನಿದ್ದೀನಿ, ಇನ್ನು ಮುಂದೇನೂ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿಸ್ಕೊಳ್ತಾ ಇದ್ದಂಗೆ ಅವನು ಒಂದು ಸ್ವಲ್ಪ ಗಾಬರಿನೇ ಆಗುತ್ತೆ. ಯಾರಿಗೆ? ಗೋರಖನಾಥ್ಗೆ. ಆದರೂ ಕೂಡ ಅವನೇನು ಮಾಡ್ತಾನೆ, ನೀನು ಕೆಳಗೆ ಕೂತಿದ್ಯಾ, ನಾನು ಮೇಲೆ ಕೂತಿದ್ದೀನಿ, ಆದರೆ ನೋಡು ಈಗ ಅಂತ ಹೇಳ್ಬಿಟ್ಟು ತ್ರಿಶೂಲ ನಾಟ್ಬಿಟ್ಟು ತ್ರಿಶೂಲದ ಮೇಲೆ ಹತ್ತಾನೆ. ತ್ರಿಶೂಲದ ಮೇಲೆ ಹತ್ಬಿಟ್ಟು ತ್ರಿಶೂಲದ ಮೇಲೆ ಕೂತ್ಕೊಂಡು, ಸರಿ ಈಗ ನನ್ನ ಎತ್ತರಕ್ಕೆ ಬಂದು ನೀನು ವಾದ ಮಾಡೋದಿದ್ರೆ ನಾನು ಒಪ್ತೀನಿ ನಿನ್ನ ಹತ್ರ ಅಂತ. ಯಾಕೆಂದರೆ ಭಯ ಬಂದ್ಬಿಡ್ತು ಅವನಿಗೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇದೆಲ್ಲ ಬಹಳ ಗಾಢವಾದ ವಿಚಾರ. ಬರೀ ಪರಿಚಯ ಕೊಡೋದ್ರೇ ಇಷ್ಟು ಪರಿಚಯ ಕೊಡ್ತಾ ಹೋದರೆ ನನ್ನನ್ನು ನುಂಗಾಕ್ಬಿಡೋದು ಸಾಧ್ಯ ಅಂಥೇಳಿ ತನ್ನ ಯೋಗ ಇದರಿಂದ ಒಂದು ತ್ರಿಶೂಲ ನಾಟಿಬಿಟ್ಟು ಮೇಲೆ ಕೂತ್ಕೊಂಡು ನನ್ನ ಸಮನಾಗಿ ಬಂದು ವಾದ ಮಾಡೋದಿದ್ರೆ ಮಾಡು. ಯಾರೋ ಗೋರಖನಾಥ್ ನನ್ನ ಸಮಾನವಾಗಿ ನೀನು ಬಂದು ಮಾಡು ಅಂದಾಗ ಕಬೀರ್ ಸಾಹೇಬರು ಒಂದು ಪಂಚೆಯಲ್ಲಿ ದಾರ ನೂಲು ಎಳ್ಕೊಂಡು ಮೇಲೆ ಎಸಿತಾರೆ. ಎಸ್ಬಿಟ್ಟು ಆ ನೂಲು ಮೇಲೆ ಕೂತ್ಕೊತಾರೆ.
ನೂಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಇವಾಗ ನಿನಗೆ ಆಧಾರ ಇದೆ, ತ್ರಿಶೂಲಕ್ಕೆ ನನಗೆ ಆಧಾರ ಇಲ್ಲ, ಆಧಾರ ರಹಿತವಾಗಿರ್ತಕ್ಕಂಥದ್ರ ಮೇಲೆ ಕೂತ್ಕೊಂಡಿದ್ದೀನಿ, ಈಗ ವಾದ ಮಾಡು. ಯಾಕೆ ಈ ವಿಚಾರ ಬಂತು ಅಂತಂದರೆ, ಎಷ್ಟೋ ಸೊನ್ನೆಗಳು ಅಂತಂದರೆ ಈ ಆತ್ಮನು ಎಷ್ಟು ಜನ್ಮಗಳು ಎತ್ಕೊಂಡು ಬರ್ತಾ ಇದ್ದಾನೆ. ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಆದರೂ ಕೂಡ ಇದು ತೀರಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಬಯಕೆಗಳಿದೆ ಮನಸ್ಸಲ್ಲಿ. ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು ಯಾವತ್ತು ಮಾಯಾ ಮರಿ ನ ಮನ್ಮರ, ಮರ್ಮರ್ ಗಯಾ ಶರೀರ್ ಆಶಾ ತೃಷ್ಟ ನಾ ಮರಿ ಏಕ ಹೇ ಗಯೇ ಕಬೀರ್. ಮಾಯಾ ಸತ್ತಿಲ್ಲ, ಮನಸ್ಸು ಸತ್ತಿಲ್ಲ, ಸತ್ತಿದ್ಯಾವುದು ಶರೀರ ಮಾತ್ರ. ಮರ್ಮರ್ ಗಯಾ ಶರೀರ್ ಆಶಾ ತೃಷ್ಣೆ, ಆಸೆ ಅಂತಕ್ಕಂಥದ್ದು ಸತ್ತಿಲ್ಲ. ಆಶಾ ತೃಷ್ಣ ನಾಮರಿ ಏಕ ಹೇ ಗಯೇ ಕಬೀರ್. ಮನುಷ್ಯನಿಗೆ ಯಾವಾಗಲೂ ಆಸೆ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಾನೇ ಇರುತ್ತೆ. ಏಕೆ? ಒಂದು ಸಣ್ಣ ಕಥೆಯಲ್ಲಿ ರೂಪದಲ್ಲಿ ಹೇಳ್ತೀನಿ. ಒಬ್ಬ ಸಣ್ಣ ಹುಡುಗ, ಓದೋ ವಿದ್ಯಾರ್ಥಿ, ಪುಸ್ತಕ ಎತ್ಕೊತಾನೆ, ಓದೋಕ್ಕೆ ಕೂತ್ಕೊತಾನೆ. ಆತನಿಗೆ ಮನಸ್ಸು ಆ ಕಡೆ ಸ್ಥಿರವಾಗಿಲ್ಲ. ಯಾಕೆಂದರೆ ಒಂದು ಕಡೆ ಆಟದ ಕಡೆ ಹೋಗುತ್ತೆ, ಒಂದು ಕಡೆ ಬೇರೆ ಕಡೆಯಲ್ಲೋ ತಿನ್ನಬೇಕು ಅಂತ ಮನಸ್ಸಾಗುತ್ತೆ, ಸ್ನೇಹಿತರ ಹತ್ರ ಹೋಗ್ಬೇಕು ಅನಿಸುತ್ತೆ. ಎಲ್ಲ ಕಡೆ ಇದು ಮಾಡಿ ಬಂದು ಕೂತ್ಕೊಂಡು ಓದೋಣ ಅಂದರೆ ಮತ್ತೆ ಏನೋ ಒಂದು ಕಾಡ್ತಾ ಇರುತ್ತೆ. ಮನುಷ್ಯನಿಗೆ ಮಗುವಿನ ವಿಚಾರ ಅದಾಗಿರೋದು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅದೇನೆ. ಏನಾದರೂ ಒಂದು ಕಾಲ ಕಳಿಬೇಕು. ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತೀವಿ ಅಂತಂದರೆ, ಯಾವುದು ರುಚಿಕರವಾಗಿದೆ, ಯಾವುದು ಸ್ವಾದಕರವಾಗಿದೆ, ಯಾವುದು ತೋರಿಕೆ ಪಡಿಸ್ತಕ್ಕಂಥದ್ದಾಗಿದೆ, ಅದರಲ್ಲೇ ನಮ್ಮ ವಿಚಾರ ಉಳ್ಕೊಂಡ್ಬಿಟ್ಟಿದೆ. ಎಷ್ಟೋ ಈ ರೀಲ್ಸ್ ಮಾಡಾಕ್ತಾ ಇರ್ತಾರೆ ತಮಾಷೆಗೆ. ತಾಯಿ ಆದವಳು ಮೊಬೈಲ್ ಕಡೆ ನೋಡ್ತಾ ಇರ್ತಾಳೆ, ಮಕ್ಕಳೇನೋ ಮಾಡ್ತಾ ಇರುತ್ತವೆ, ಆ ಕಡೆ ಗಮನನೇ ಇರಲ್ಲ. ಆ ಮೊಬೈಲ್ ನೋಡ್ತಾ ಇದ್ದರೆ ತಟ್ಟೆಯಲ್ಲಿ ಏನು ಹಾಕ್ಕೊಂಡಿದ್ದೀನಿ, ಬಡಿಸ್ಕೊಂಡಿದ್ದೀನಿ ಅಂತ ಕೂಡ ನೋಡಲ್ಲ. ಹಾಗೆಯೇ ವಿಚಾರ ಆಗುತ್ತೆ. ಇದರಿಂದ ಹೊರಗೆ ಬರಲಿಕ್ಕೆ ನಮಗೆ ಸಾಧ್ಯವಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಮಗುನಲ್ಲಿರುತ್ತೆ. ತಂದೆ ಆದವನು ಬಂದು ಬೈತಾನೆ ಮಗನ್ನ, ಓದಿನ ಕಡೆ ಗಮನ ಕೊಡು, ಮುಂದೆ ನಿನ್ಗೆ ಓದೇ ಆಗೋದು, ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ ಅಂತ ಹೇಳ್ತಾ ಇದ್ದರೂ ಕೂಡ ಎಷ್ಟು ಹೇಳಿದ್ರೂ ಆಗಲ್ಲ. ಆ ಹುಡುಗನ್ನ ಕೊನೆಗೆ ಒಬ್ಬ ಗುರುಗಳ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಮಗನಿಗೆ ಓದಿನ ಕಡೆ ಗಮನ ಇಲ್ಲ, ಏನು ಮಾಡೋದು, ಅವನಿಗೊಂದು ದಾರಿಗೆ ತರಬೇಕು ನೀವೇ ಅಂತ. ಆಗ ಆ ಗುರುಗಳೇನು ಮಾಡ್ತಾರೆ ಅಂತಂದರೆ, ಒಂದು ಪೂರ್ತಿ ಒಂದು ಗ್ಲಾಸಲ್ಲಿ ನೀರು ಕೊಟ್ಬಿಟ್ಟು, ಇದನ್ನು ಆಶ್ರಮ ಪೂರ್ತಿ ಸುತ್ಕೊಂಬರ್ಬೇಕು, ಆದರೆ ನೀನು ನೀರು ಒಂದು ತೊಟ್ಟು ಚೆಲ್ಲಬಾರ್ದು ಅಂತೇಳಿ. ಈ ಹುಡುಗ ಏನು ಮಾಡ್ತಾನೆ, ಲೋಟ ತಗೊಂಡು ಹಳ್ಳ ದಿಣ್ಣೆ ಎಲ್ಲ ಇರುತ್ತಲ್ಲ, ಹೋಗಿ ಬರೋ ಅಷ್ಟರಲ್ಲೇ ಮುಕ್ಕಾಲು ಭಾಗ ನೀರಿರುತ್ತೆ, ಕಾಲು ಭಾಗ ಚೆಲ್ಲೋಗಿರುತ್ತೆ. ಯಾಕಪ್ಪ ಹಿಂಗೆ ಮಾಡಿದೆ ಸ್ವಾಮಿಗಳೇ? ನನ್ನ ಗಮನ ಲೋಟದ ಕಡೆ ಇರಲಿಲ್ಲ. ಏಕೆಂದರೆ ಈ ವಿಚಾರ ನಾರದ್ರದ್ದು ಜನಕ ಮಹಾರಾಜ ಹತ್ರ ಬಂದಾಗ ಕೂಡ ಒಂದು ಬಿಂದಿಗೆ ನೀರು ಕೊಟ್ಬಿಟ್ಟು, ಒಂದು ತೊಟ್ಟು ಚೆಲ್ಲಿದ್ರೆ ನೀನು ಕತ್ತೆಗರಿಸ್ಬಿಡ್ತೀನಿ ಅಂತ ರಾಜ ಜನಕರು ಆಜ್ಞೆ ಮಾಡಿ ಕಳಿಸಿರ್ತಾರೆ. ಹಿಂದ್ಗಡೆ ಕತ್ತಿ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಮುಂದ್ಗಡೆ ನಾರದ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ತೊಟ್ಟು ನೀರು ಚೆಲ್ಲಲ್ಲ. ಏಕೆಂದರೆ ಗಮನ ಎಲ್ಲಿದೆ? ಬಿಂದಿಗೆ ನೀರು ಮೇಲಿದೆ. ಆದರೆ ಈ ವಿದ್ಯಾರ್ಥಿಗೆ ಯಾವ ಭಯನೂ ಇಲ್ವಲ್ಲ, ಏನೋ ಹೇಳಿದಾರೆ ಲೋಟ ಹಿಡ್ಕೊಂಡು ಹೋಗ್ಬೇಕು, ಬರ್ತೀನಿ ಅಷ್ಟೇ ಇದ್ದಿದ್ದು.
ಅಂದರೆ ಹೇಳಿರ್ತಾರೆ ನೀರು ಚೆಲ್ಲಬಾರ್ದು ಅಂತ ತೊಟ್ಟು ಅಂತ, ಚೆಲ್ಲೋಗ್ಬಿಟ್ಟಿದೆ ನೀರು, ಏನು ಮಾಡೋದು? ಆದ್ದರಿಂದ ಆ ವಿದ್ಯಾರ್ಥಿಗೆ ಹೇಳ್ತಾರೆ, ನೋಡು ನಿನ್ನ ಗಮನ ಆ ಕಡೆ ಇದ್ದಿದ್ರೆ, ಯಾವ ಕಡೆ? ಲೋಟದ ಕಡೆ, ನೀರಿನ ಕಡೆ ಇದ್ದಿದ್ರೆ ಒಂದು ತೊಟ್ಟು ಚೆಲ್ತಿರ್ಲಿಲ್ಲಪ್ಪ. ಆದ್ದರಿಂದ ನೀನೇನು ಮಾಡಿದೆ? ಆ ಕಡೆ ಈ ಕಡೆ ಗಮನ ಕೊಡ್ತಿದ್ದೆ. ನಿನ್ನ ಗಮನ ಎಲ್ಲಿರಬೇಕು? ವಿದ್ಯೆ ಕಡೆ ಇರಬೇಕು. ಆ ಕಡೆ ಈ ಕಡೆ ಹೋದರೆ ಏನೂ ಆಯಿತು. ಎಷ್ಟೋ ಮನೆಗಳಲ್ಲಿ ಇವಾಗಲೂ ಗಂಡ ಹೆಂಡತಿ ಜಗಳ ಬಂದ್ಬಿಡುತ್ತೆ. ಯಾವಾಗ? ಟಿ ವಿ ಶೋ ನಡೀತಾ ಇರುತ್ತೆ, ಅಡುಗೆ ಮಾಡಿರಲ್ಲ ಹೆಂಡ್ತಿ, ಜಗಳ. ಇಲ್ಲ ಉಪ್ಪು ಹಾಕಿರಲ್ಲ, ಮರ್ತೋಗ್ಬಿಟ್ಟಿರುತ್ತೆ ನೋಡ್ತಾ ನೋಡ್ತಾ ಸೀರಿಯಲ್. ಆ ಸೀರಿಯಲಲ್ಲಿ ಅಳು ಬಂದರೆ ಇವರು ಅಳ್ತಾ ಕೂತ್ಬಿಡ್ತಾರೆ. ಎಲ್ಲ ನೋಡ್ತೀವಿ, ವಿಚಿತ್ರವಾದ ಒಂದು ಘಟನೆಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಆ ರೀತಿಯಾಗಿ ಮನಸ್ಸು ಎಲ್ಲೋ ಹೋಗಿದೆ, ಚಂಚಲವಾಗಿ ಹೋಗ್ಬಿಟ್ಟಿದೆ. ಆದರೆ ಈ ಚಂಚಲತೆ ನಮ್ಮನ್ನು ಏನು ಮಾಡಿಬಿಡುತ್ತೆ? ಎಷ್ಟೋ ತಪ್ಪು ದಾರಿಗಳಿಗೆ ಹೇಳ್ಬೋದು. ಈ ಚೇಷ್ಟೆ ಇದೆಯಲ್ಲ, ಈ ಚೇಷ್ಟೆಗಳಿಂದ ನಮಗೇನಾಗ್ತಾ ಇದೆ ಅಂತಂದರೆ ಸದ್ಗತಿಗೆ ಸಾಧನೆ ಮಾಡಲಿಕ್ಕೆ ಅಡ್ಡ ಆಗ್ತಾ ಹೋಗುತ್ತೆ. ಅದರಿಂದ ಕೊನೆಗೆ ಆ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ತಾನೆ, ವಿದ್ಯೆನ ಅದ್ರ ಕಡೆ ಗಮನ ಕೊಡ್ತಾನೆ, ಓದ್ತಾನೆ, ಓದಿ ಒಳ್ಳೆ ಅಂಕಗಳನ್ನ ಗಳಿಸಿ ತಂದೆಗೆ ಒಳ್ಳೆ ಹೆಸರು ತರ್ತಾನೆ. ಹಾಗೆ ನಾರದರು ಕೂಡ ಯಾತಕ್ಕೆ ಮಾತು ಬಂತು ಅಂದರೆ, ಜನಕ ಮಹಾರಾಜರು ತಮ್ಮ ಪತ್ನಿನ ತೊಡೆ ಮೇಲೆ ಕೂಡಿಸ್ಕೊಂಡು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಆವಾಗ ನಾರದನ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ಈತ ಏನು ರಾಜ್ಯಭಾರ ಮಾಡ್ತಾನೆ ಅಂತ. ಆಗ ಅದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಜನಕ ಮಹಾರಾಜರು ಆ ಸಂದೇಶನ ಮಾಡೋದು ಅಂದರೆ, ನಮ್ಮ ಗಮನ ಎಲ್ಲಿರಬೇಕು? ರಾಜ್ಯ ಆಡಳಿತದಲ್ಲಿದೆ, ಬೇರೆ ಕಡೆ ಇಲ್ಲ ಮನಸ್ಸು. ಹೆಂಡ್ತಿನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದು ಯಾಕೆ ಅಂತಂದರೆ, ನಾರದರು ಬರ್ತಾರೆ ಅಂತ ಗೊತ್ತಿತ್ತು ಅವರಿಗೆ. ಅಂದರೆ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಮನಸ್ಸು ವಿಕೃತವಾಗಬಾರ್ದು. ನಮ್ಮ ವಿಚಾರಧಾರೆ ಎಲ್ಲಿರಬೇಕು ಅಂದರೆ, ಗುರುನಲ್ಲೋ ಎಲ್ಲೋ ಒಂದು ಕಡೆ ನೆಟ್ಟಿರಬೇಕು. ಮನಸ್ಸೇ ಅಮ್ಮ, ಈ ವಿಚಾರ ಹೇಳ್ತಾ ಇರೋದೆಲ್ಲ ಮನಸ್ಸಿಗೇನೆ, ಬೇರೆ ಯಾವುದೂ ಇಲ್ಲ. ಮಾಯಾಮರೀನ ಮನ್ಮರ ಮರ್ಮರ್ಗಯ ಶರೀರ ಆಶಾ ತೃಷ್ಣ ನಾಮರಿ ಏಕೈಗಲಿ ಕವಿ. ಆಸೆಯ ಉತ್ಪತ್ತಿ ಆಗ್ತಕ್ಕಂಥದ್ದೇ ಸ್ಥಾನನೇ ಮನಸ್ಸು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಒಳ್ಳೆಯದಕ್ಕೂ ಅದೇ ಕಾರಣ, ಕೆಟ್ಟದಕ್ಕೂ ಅದೇ ಕಾರಣ, ಹುಟ್ಟಿಗೂ ಸಾವುಗೂ ಅದೇ ಕಾರಣ. ಮೊನ್ನೆ ತಾನೇ ಮಂಗಳವಾರ ನೀವೆಲ್ಲ ನ್ಯೂಸ್ ಪೇಪರಲ್ಲಿ ನೋಡಿರ್ತೀರ, ನಟಾಶಾ ಸಾಗರ್ ತೀರ್ಕೊಂಡ್ರು ಅಂತ. ನಮ್ಮ ಸಾಗರ್ ಸಂಸ್ಥೆಯ ಓನರ್ ಮಗಳು 2,000 ಕೋಟಿ 3,000 ಕೋಟಿ ಒಡೆಯರು. ಮಗಳು ಕ್ಯಾನ್ಸರ್ ಬಂದಿದೆ, 36 ವರ್ಷ, ಬರೀ 6 ತಿಂಗಳು, ಜಾಸ್ತಿನೂ ಆಗಿಲ್ಲ, ತೀರ್ಕೊಂಡ್ಬಿಟ್ರು. ಎಷ್ಟು ಕೋಟಿ ಇದ್ದರೂ ಅವ್ರನ್ನ ಕಾಪಾಡಲಿಕ್ಕೆ ಆಗಲಿಲ್ಲ. ಸಾವು ಅನ್ನೋದು ನಿಶ್ಚಿತ. ಇದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀವಿ. ಯಾವುದಕ್ಕೆ ಕಷ್ಟಪಡ್ತಾ ಇದ್ದೀವಿ? ತೋರಿಕೆಗಾಗಿ ಕಷ್ಟಪಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಮನೇಲಿ ಸೋಫಾ ಇದೆ, ನಮ್ಮ ಮನೇಲಿ ಟಿ ವಿ ಇದೆ, ನಮ್ಮ ಮನೇಲಿ ಫ್ರಿಡ್ಜ್ ಇದೆ, ನಮ್ಮ ಮನೇಲಿ ಅದಿದೆ, ನಮ್ಮ ಮನೇಲಿ ಇದಿದೆ, ನಾನು 4 ಮನೆ ಕಟ್ಟಿಸ್ದೆ, ನಾನು ಅರಮನೆ ಕಟ್ಟಿಸ್ದೆ, ನಾನು ಕಾರಿದೆ, ಬಂಗ್ಲೆ ಇದೆ. ಕಾರು ಬಂಗ್ಲೆ ಯಾವುದು ಬಂದಿಲ್ಲ ನನಗೆ, ಜೊತೆಯಲ್ಲಿ ಬಂತ? ಕಾರು ಬಂದಿಲ್ಲ, ಬಂಗ್ಲೆನೂ ಬಂದಿಲ್ಲ, ಯಾವುದೂ ಬಂದಿಲ್ಲ. ಕೊನೆಗೆ ನಾನು ಏನು ತೊಗೊಂಡೋಗ್ತಾ ಇದ್ದೀನಿ? ಏನೂ ತೊಗೊಂಡೋಗ್ತಾ ಇಲ್ಲ. ಆದರೂ ನನಗೆ ಆಸೆ. ಯಾವುದಾದ್ರು ತೊಗೊಂಡೋಗ್ತೀವ, ಹಿಡ್ಕೊಂಡು ಹೋಗ್ತೀವ. ಕೈಯಲ್ಲಿ ಉಂಗುರ ಇದ್ರೆ ಬೆರಳೆ ಕಟ್ ಮಾಡ್ತಾರೆ, ಆಚೆ ಬರಲಿಲ್ಲ. ಯಾವುದಾದ್ರೂ ಬಿಡ್ತಾರಾ? ಈಗಾಗಿರೋ ರೇಟ್ ಚಿನ್ನಕ್ಕೆ ಏನಿದ್ರು ಬಿಡಲ್ಲ, 1 ಗ್ರಾಮ್ ಇದ್ರೂ ಬಿಡಲ್ಲ, ಉಡ್ದಾರನೂ ಬಿಡಲ್ಲ, ಬೆಳ್ಳಿ ಜನವಾರನು ಎಲ್ಲ ತೆಗೆದುಹಾಕಿ ಕಳಿಸ್ತಾ ಇರ್ತಾರೆ. ಇದಕ್ಕೋಸ್ಕರ ನಾವು ವ್ಯಾಮೋಹ ಇಟ್ಕೊಂಡಿದ್ದೀವಿ. ನಂದು ನಂದು ಮೇರಿ ಮೇರಿ ಕರ್ತೆ ಕರ್ತೆ ಬೀತಿ ರೇ ಉಮರಿಯ ಅಂತ. ನೀನು ಕಬೀರ್ ಸಾಹೇಬ್ರ ಒಂದು ಭಜನೆ ಸುಂದರವಾಗಿದೆ, ಅದು ನೀವು ಯೂಟ್ಯೂಬಲ್ಲಿ ಕೇಳ್ಬೋದು.
ಎಷ್ಟೋ ಗಾಯಕರು ಅದನ್ನು ಆಡಿದ್ದಾರೆ. ಪಾನಿ ಮೇ ಮೀನು ಪ್ಯಾಸಿ ಅಂತ. ನೀರಿನಲ್ಲಿ ಇದೆ ಯಾವುದು ಮೀನು, ನೀರಿನಲ್ಲಿ ಇಟ್ಕೊಂಡು ದಾಹ ದಾಹ ಅನ್ನತ್ತಂತೆ, ದಾಹ ಅಂತ. ಮನುಷ್ಯನು ಹಾಗೇನೆ, ಗೊತ್ತಿದೆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥವನು ತನ್ನ ಶರೀರದಲ್ಲೇ ಇದ್ದಾನೆ ಅಂತೆಲ್ಲ ಅರಿವಿದೆ, ಆದರೂ ಹುಡುಕ್ತಾ ಹೋಗೋದು. ಏನು ಹುಡುಕ್ತಾ ಹೋಗ್ತಾ ಇದ್ದೀವಿ? ದೇವ್ರನ್ನ ಹುಡುಕ್ತಾ ಹೋಗ್ತೀವಿ. ಮಥುರಾದಲ್ಲಿದ್ದಾನೆ, ಕಾಶಿನಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಮಕ್ಕಾದಲ್ಲಿದ್ದಾನೆ, ಮದೀನಾದಲ್ಲಿದ್ದಾನೆ, ಜೆರುಸಲಮ್ಮಲ್ಲಿದ್ದಾನೆ, ಯೇಸು ಕ್ರಿಸ್ತ ಅಲ್ಲಿದ್ದಾನೆ ಅಂತ ಹುಡ್ಕೊಂಡು ಅವ್ರು ಹೋಗ್ತಾರೆ, ನಾವು ಎಲ್ಲಿ ಹೋಗ್ತೀವಿ? ಹುಡುಕಾಟದಲ್ಲೇ ಇದ್ದೀವಿ. ಹಾಗೆ ಒಂದು ಮೀನು ನೀರಿನಲ್ಲೇ ಎತ್ಕೊಂಡು ಪ್ಯಾಸಿ ಪ್ಯಾಸಿ ಅಂತ ಇದೆ, ತನ್ನೊಳಗಿರ್ತಕ್ಕಂಥದ್ದೇ. ಕಸ್ತೂರಿ ಮೃಗ ತನ್ನ ಗಮ್ಮಂತ ವಾಸನೆ, ಸುಗಂಧ ವಾಸನೆ ಬರ್ತಾ ಇದ್ರೆ ಎಲ್ಲಿ ಅಂತ ಸುತ್ತುತ್ತಂತೆ, ತನ್ನ ನಾಭಿಯಿಂದ ಬರ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಕಸ್ತೂರಿ ಮೃಗಕ್ಕೆ ನನ್ನಲ್ಲೇ ಇದೆ ಆ ಸುಗಂಧ, ಆದರೆ ಆ ಪರಿಮಳನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಯೂಟ್ಯೂಬಲ್ಲಿ ಹೋಗಿ ನೀವು ಸುಮಾರು ಜನ ಆಡಿದ್ದಾರೆ ಅದನ್ನು.
ಅದೇ ತನ್ನಲ್ಲಿರ್ತಕ್ಕಂಥ ಗುರು, ಆದರೆ ತನ್ನದೇ ಜೀವನ ಪಾರಮಾರ್ಥಿಕವಾಗಿರ್ತಕ್ಕಂಥ ಜ್ಞಾನ ಕೊಡ್ತಕ್ಕಂಥ ಗುರು ಕೆಲಸ ಏನಂತಂದರೆ ತನ್ನಲ್ಲಿರ್ತಕ್ಕಂಥ ಒಂದು ಸತ್ಯನ ತೋರಿಸ್ತಾನೆ. ಏನಪ್ಪ ಅಂತಂದರೆ ನರಭಟಿಕೆ ಹುಡುಕ್ತಾ ಇದ್ದಾನೆ, ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ, ತನ್ನಲ್ಲೇ ಇಟ್ಕೊಂಡು ಆತ್ಮಸ್ವರೂಪ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ. ಮಥುರಾಗೆ ಹೋಗ್ತಾನೆ, ಕಾಶಿಗೆ ಹೋಗ್ತಾನೆ. ಅದರಿಂದ ನೀರಲ್ಲಿರ್ತಕ್ಕಂಥ ಮೀನು ಪ್ಯಾಸಿ ಅಂತ ನೀರನ್ನೇ ನಾನು ದಾಹ ಅಂತ ಹೇಳಿದ್ರೆ, ಮನುಷ್ಯನು ಇದೇ ರೀತಿಯಾಗಿ ತನ್ನಲ್ಲಿರ್ತಕ್ಕಂಥ ಆತ್ಮನ್ನೇ ಹುಡುಕ್ಕೊಂಡು ಹೋಗ್ತಾನೆ. ಅದರಿಂದ ನಮ್ಗೆ ಏನು ಸಿಗುತ್ತೆ? ಏನೂ ಸಿಗಲ್ಲ. शरीर रोगी और मृत्यु होने के पहले ही अपने खराब स्वभावों को जीतने के लिए कठिन से कठिन साधन विचार कर लेना चाहिए. मृत्यु ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಕನಸಲ್ಲಿ ಬರುತ್ತಾ ಮೃತ್ಯು ಬರುತ್ತೆ ಅಂತ? ಅಥವಾ ಯಾರು ಬಂದು ಸಂದೇಶ ಕೊಡ್ತಾರ ನಿಮ್ಮ ಮೃತ್ಯು ಇದೆ ಅಂತ? ಯಾರು ಕೊಡ್ತಾರ? ಯಾರು ಕೊಡಲ್ಲ. ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಸತಿ ಭವಿಷ್ಯ ನೋಡಿತಾರೆ, ನಿನ್ನ ಆಯುಷ್ ಇಷ್ಟಿದೆ, ನಿನ್ನ ಆಯುಷ್ ಅಷ್ಟಿದೆ ಅಂತೆಲ್ಲ ಹೇಳ್ತಾರೆ. ಹೇಳ್ಬೋದು ಅಷ್ಟೇ, ಒಂದು ಅಂದಾಜು ಬೇರೆ ಹೇಳು. ಆದರೆ ಸತ್ಯ ಯಾವುದು? ನಾವು ಎಷ್ಟು ದಿವಸ ಬದುಕಬೇಕಂತ ಯಾರಿಗೂ ಗೊತ್ತಿಲ್ಲ. ಅದೇ ಸತ್ಯ. ಹಾಗೆ शरीर रोगी और मृत्यु होने के पहले ही अपने खराब स्वभावों को जीतने के लिए कठिन से कठिन साधन विचार कर लेना चाहिए. ಸಾವು ಬಂದ್ಬಿಡುತ್ತೆ ಯಾರಿಗೆ? ಅಂದರೆ ರೋಗ ಇದೆ, ಸಾವು ಬರುತ್ತೆ. ರೋಗ ಬಂದಾಗ ಸಾವು ಬರುತ್ತೆ ಅನ್ನೋದು ಒಂದು ಸ್ವಲ್ಪ ಭಯ ಇರುತ್ತೆ ಜನರಿಗೆ. ಅದು ಬರೋ ಮುಂಚಿತವಾಗಿಯೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾರೆ. ಇದರ ಸಾವು ಈಗ ವಯಸ್ಸಿಲ್ಲ ಸಾವುಗೆ. ಮೊನ್ನೆ ಯಾರೋ ಪಾಪ ಹಾಸ್ಪಿಟ್ಲಿಗೆ, ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು, ನಮ್ಮ ಸ್ಟಾಫ್ ಕಡೆಯವರೇ ಯಾರೋ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ. 5 ವರ್ಷದ ಮಗುನೇನು ನ್ಯೂಮೋನಿಯಾ ಆಗ್ಬಿಟ್ಟಿದೆ ಅಂತ ಅಲ್ಲ ICUಯಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಮಗುಗೆ ಅದೇ ಥರ ಆಗಿದೆ ಅಂದ್ಬಿಟ್ಟು ನಾವು ಆಸ್ಪತ್ರೆಗೆ ಕರ್ಕೊಂಬಂದು ಸೇರಿಸು. ICUಯಲ್ಲಿ ಇದ್ದಿದ್ದ ಮಗು ತೀರ್ಕೊಂಡ್ಬಿಡ್ತು. 4 ವರ್ಷ ಏನೋ ಇರ್ಬೋದು, ಇದಕ್ಕೆ 2 ವರ್ಷ, ಇದು ಬದುಕೊಂಡ್ಬಿಡ್ತೀವಿ, ಅದು ಸಾಯಿತು. ಮೃತ್ಯುವಿಗೆ ವಯಸ್ಸಿಲ್ಲ. ವಿಚಾರ ಮಾಡಬೇಕು. ನಮ್ಗೆ ಇಷ್ಟು ವರ್ಷ ಕಾಲದಲ್ಲಿ ಇಷ್ಟು ವರ್ಷ ನಮಗೆ ಕೊಟ್ಟಿದ್ದಾನೆ ದೇವರು. 63 ವರ್ಷ ಅಂತೀರಾ, 62 ವರ್ಷ ಅಂತೀರಾ. ಮೊನ್ನೆ ಒಬ್ರು ತೀರ್ಕೊಳ್ಳೋದು ಪಾಪ ಹೇಳೋಕ್ಕಾಗಲ್ಲ. ಯಾರು ಯಾವಾಗ ಸಾವು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಯೂಶಲಿ ನಾವು ಮಾತಾಡೋ ಮಾತಿನಲ್ಲಿ ಏನು ಹೇಳ್ತೀವಿಪ್ಪ ಅಂತಂದರೆ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಈಗ ತಾನೇ ಒಂದು ಕ್ಷಣದಲ್ಲೇ ಹೋಗ್ಬಿಟ್ರು. ಇನ್ನು ಕೆಲವ್ರು ಹೇಳೋ ಮಾತು, ಅಯ್ಯೋ ಹೋದ ವಾರ ನೋಡಿದ್ದೇವ್ರನ್ನ ಅಂತಾರೆ. ವಿಚಾರ ಲೇಟಾಗಿ ತಿಳಿದವ್ರಿಗೆ ಹೋದ ವಾರ ತಾನೇ ಮಾತಾಡಿದ್ದೇವೆ ಹತ್ರ, ಫೋನ್ನಲ್ಲಿ ಮಾತಾಡಿದ್ದೆ ಅಂತಾರೆ, ಬಂದಿದ್ರು ಅಂತಾರೆ. ಹಾಗೆ ಯಾವ ಗಳಿಗೆಯಲ್ಲಿ, ಯಾಕೆಂದರೆ ಯಮ ಹಿಂದೆನೇ ಇರ್ತಾನಂತೆ, ಯಮ ಎಲ್ಲರಿಂದೇನೆ ಇರ್ತಾನಂತೆ. ಟೈಮ್ ಬಂದಾಗ ಕರ್ಕೊಂಡು ಹೋಗ್ತಾ ಇರ್ತಾನೆ. ಪಾಲಿಸಿ ಏನಂತಂದರೆ, ನಮ್ಮ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸೈಟ್ನಲ್ಲಿ 1 ಇಂಚು ಜಾಗನ ಬರ್ಸ್ಕೊಳ್ಳೋಕ್ಕೆ ಒಂದಷ್ಟು ದುಡ್ಡು ಕೊಟ್ಟರೆ ಒಪ್ಕೊಳ್ಬೋದು ಪಕ್ಕದವರು, ಮನೆ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ. ಲಂಚ ಕೊಟ್ಟರೆ ಬೇರೆ ಏನೇನು ಕೆಲಸಗಳು ಬೇಕೆಲ್ಲ ಮಾಡ್ಕೊಬೋದು. ಆದರೆ ಈ ಸಾವಿಗೆ ಯಮ ಅಂತಿದ್ದಾನಲ್ಲ, ಅವನ ಹತ್ರ ಯಾವ ಲಂಚನೂ ಒಪ್ಪಲ್ಲ. ಟೈಮ್ ಬಂತು ಹೋಗ್ತಾ ಇಲ್ಲ. ಯಾವ ಥರ ಸಾವು ಯಾರಿಗೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಯಾರಿಗೂ ಇಲ್ಲ ಅಷ್ಟೇ. ದೇವರು ಇದ್ದಾನೆ, ಶಿವ ಇದ್ದಾನೆ, ವಿಷ್ಣು ಇದ್ದಾನೆ, ಯಾರ ಹತ್ರನೂ ಹಿಂದೆ ಸುತ್ರಿ ಯಮ ನರಕ್ ಬಿಡ್ತಾನೆ. ಯಮನಿಗೆ ಕರುಣೆ ಇಲ್ಲ. ಅದಕ್ಕೆ ಯಮಸ್ಯ ಕರ್ಣನ್ ನಾಸ್ತಿ.
ಯಮನಿಗೆ ಕರುಣೆನೇ ಇಲ್ಲ. ಟೈಮ್ ಬಂತು, ಹೋಗ್ತಾ ಇರಬೇಕು, ಕರ್ಕೊಂಡು ಹೋಗ್ತಾ ಇರ್ತಾನೆ ಯಮ, ಬಿಡಲ್ಲ. ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿರಲಿ, ಎಷ್ಟೋ ಒಳ್ಳೆ ಕಾರ್ಯಗಳು ಕೆಲಸಗಳು ಮಾಡಿದ್ದಾರೆ ಅಂತಾರೆ. ವಿವೇಕಾನಂದರು ಎಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದರು, ಸಾವು ಅವ್ರಿಗೆ ಆವರಿಸ್ಬಿಡ್ತು ಸಣ್ಣ ವಯಸ್ಸಿಗೆ. ಅತಿಯಾದ ಜ್ಞಾನ. ತಿರ್ಗಾ ಅವ್ರ ಗುರುಗಳು ಯಾರು? ರಾಮಕೃಷ್ಣ ಪರಮಹಂಸರು. ಕಾಳಿಕಾದೇವಿ ದರ್ಶನ ಮಾಡಿದವರೇ ಅವ್ರ ಗುರುಗಳು. ಹಾಗೆ ಅಂತ ಸಾವು ಅವ್ರನ್ನೂ ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಅದಕ್ಕೆ ಹೇಳೋದು, ಕೃಷ್ಣನ ಸಾವು ಆಯ್ತಾ, ರಾಮನ ಸಾವು ಆಯ್ತಾ, ಮತ್ತೆ ರಾಮ ಜನ್ಮಕ್ಕೆ ಬರಬೇಕು, ಮತ್ತೆ ಕೃಷ್ಣ ಜನ್ಮಕ್ಕೆ ಬರಬೇಕು. ಹಾಗೆ ಯಾರನ್ನೂ ಬಿಟ್ಟಿಲ್ಲ ಸಾವು. ನಾವು ಶರೀರ ರೋಗಿಗೆ ರುಜಿನಗಳು ಹತ್ಕೊಳ್ಳೋ ಅಷ್ಟೊತ್ತಿಗೆ, ಮೃತ್ಯು ಬರ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ನಾವು ಏನು ಮಾಡಬೇಕು ಅಂತಂದರೆ ಎಚ್ಚೆತ್ಕೊಂಡ್ಬಿಡ್ಬೇಕು. ಎಚ್ಚೆತ್ಕೊಂಡು ಮಾಡೋ ಸಾಧನೆಗಳಿದೆಯಲ್ಲ, ಏನು ಸಾಧನೆ ಮಾಡ್ಬೋದು ನಾವು? ಗುರು ಭಕ್ತಿನೇ ನಮ್ಮ ಸಾಧನೆ, ಬೇರೆ ಇನ್ನೇನಿಲ್ಲ. ಮಾಡೋದು ಒಳ್ಳೆ ಕೆಲಸ ಮಾಡ್ತಾವೆ, ಕೆಟ್ಟ ಕೆಲಸ ಬೇಡ. ಒಂದು ಕಥೆಯಲ್ಲಿ ಹೇಳಿದ್ನಲ್ಲ, ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಒಂದು ಕಥೆನಲ್ಲಿ, ಅವನು ತನ್ನ ಸಾವು ಬಂದಾಗ ನಾನೆಲ್ಲ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಸಭೆ ಸೇರಿಸ್ತಾನೆ, ಯಾರ್ಯಾರನ್ನೋ ಕೇಳ್ತಾನೆ, ಜ್ಯೋತಿಷ್ಯಗಳನ್ನ ಕರೆಸ್ತಾನೆ, ಏನೇನೋ ಮಾಡ್ತಾನೆ. ಏನು ತೊಗೊಂಡೋಗೋದು ಅಂತ ಕೇಳಿದಾಗ ಯಾರಿಗೂ ಉತ್ತರ ಇರಲ್ಲ. ಆಸ್ತಿನ ಹೆಂಗೆ ತೊಗೊಂಡೋಗೋಕ್ಕಾಗತ್ತೆ? ಅದಕ್ಕೆ ಒಬ್ಬ ವ್ಯಕ್ತಿನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು, ನೋಡಯ್ಯ, ಈಗ ಅಮೇರಿಕಾಗೆ ಹೋದರೆ ನಮ್ಮ ದೇಶದ್ದು ಹಣನ ಅಲ್ಲಿ ಹೋಗ್ತಾರ, ಅವ್ರದ್ದು ಕರೆನ್ಸಿ ಡಾಲರ್ಸ್. ಜಪಾನ್ಗೆ ಹೋದರೆ ಒಪ್ಪಲ್ಲ, ಚೈನಾಗೆ ಹೋದರೆ ಒಪ್ಪಲ್ಲ. ಯಾವ್ಯಾವ ದೇಶಕ್ಕೆ ಹೋಗ್ತೀವೋ ಆ ಕರೆನ್ಸಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ನೀನು ಸತ್ತಾಗ ನಿನ್ನ ಕರೆನ್ಸಿ ಏನಪ್ಪ ಅಂತಂದರೆ ಪಾಪ ಪುಣ್ಯ. ನೀನೇನು ಒಳ್ಳೆ ಕೆಲಸ ಮಾಡಿದ್ಯಾ, ಏನು ಕೆಟ್ಟ ಕೆಲಸ ಮಾಡಿದ್ಯಾ, ಎರಡೇ ನಿನ್ನ ಕರೆನ್ಸಿಯಾಗಿ ಕನ್ವರ್ಟ್ ಆಗೋದಲ್ಲಿ. ನೀನೆಷ್ಟು ದಾನ ಧರ್ಮ ಮಾಡಿದ್ಯಾ, ನೀನೆಷ್ಟು ಪಾಪ ಕೃತ್ಯಗಳನ್ನ ಮಾಡಿದ್ಯಾ, ಅಲ್ಲಿ ಅಣಿಕೆ ಎಲ್ಲ ಆಗುತ್ತೆ. ಅದೇ ಕರೆನ್ಸಿ ಇರಲಿ. ಅವಾಗ ಮಾತು ಕೊಟ್ಟಂಗೆ ನಿನ್ಗೆ ಅರ್ಧ ರಾಜ್ಯ ಕೊಡ್ತೀನಿ ಹೋಗು. ನೀನು ನನಗೆ ತೋರಿಸ್ಕೊಟ್ಟೆ, ಇನ್ಮೇಲೆ ನಾನು ದಾನ ಧರ್ಮ ಮಾಡ್ತೀನಿ. ಇಷ್ಟು ದಿವಸ ಏನೋ ಮಾಡಿಬಿಟ್ಟೆ, ಇನ್ಮೇಲೆ ದಾನ ಧರ್ಮ ಮಾಡೋದು ಕಲಿತೀನಿ, ನನಗೂ ಒಂದು ಸ್ವಲ್ಪ ಪುಣ್ಯ ಬರಲಿ. ನಿನಗೆ ಮಾತು ಕೊಟ್ಟಂಗೆ ನಿನಗೆ ಅರ್ಧ ರಾಜ್ಯನ, ನನ್ನ ಹತ್ರ ಇರೋ ಆಸ್ತಿನ ನಿನಗೆ ಹಂಚಿಬಿಡ್ತೀನಿ. ಅದಕ್ಕೆ ಅವನೇನು ಹೇಳ್ತಾನೆ, ಸ್ವಾಮಿ ನಿನ್ನ ಹತ್ರ ತೊಗೊಂಡು ನಾನು ನಿನ್ನ ಬುದ್ಧಿನೇ ಬರುತ್ತೆ ನನಗೂ ಕೂಡ ಬೇಡ, ಇರೋದರಲ್ಲಿ ನಾನು ಸುಖವಾಗಿದ್ದೀನಿ. ಆದ್ದರಿಂದ ಈ ಸುಖ ನನಗೆ ಶಾಶ್ವತವಾಗಿರಲಿ ಅಂಥೇಳಿ ಅವನು ಎಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾನೆ. ಹಾಗೆ ನಾವು ಏನು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ. ಹಣ ಕಾಸು ಅಲ್ಲ, ಹಣ ಕಾಸು ಯಾವುದು ಬರಲ್ಲ ನಮ್ಮ ಜೊತೆಯಲ್ಲಿ. ಯಾಕೆಂದರೆ ಮಣ್ಣಿಗೆ ಹಾಕಿದಾಗ ಎಲ್ಲ ನೋಡ್ತಾರೆ, ಏನೇನು ಇದೆ ಏನೇನಿಲ್ಲ ಅಂತೆಲ್ಲ ನೋಡ್ತಾರೆ. ಹತ್ಕೊಂಡೇ ನೋಡ್ತಾರೆ. ಅಲ್ಲಿ ನೋಡೋನ ಹತ್ರ ಇದಿದೆ, ಬಂಗಾರ ಕತ್ತಲ್ಲಿದೆ, ತೆಗಿ. ಓಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅದು ತೆಗಿ, ಇನ್ನೊಂದು ತೆಗಿ, ಮತ್ತೊಂದು ತೆಗಿ. ಆದ್ದರಿಂದ ಯಾವುದೂ ಶಾಶ್ವತ ಅಲ್ಲ. ಬಂಗ್ಲೆ ತೊಗೊಂಡೋಗಲ್ಲ, ಹಣ ತೊಗೊಂಡೋಗಲ್ಲ. ಇರೋವರೆಗೆ ನಂದು ನಂದು ನಂದು. ಮೇರಿ ಮೇರಿ ಕರ್ತೆ ಕರ್ತೆ ಬೀತೀರೆ ಉಮರಿಯ. ನಂದು ನಂದು ಅಂದ್ಕೊಂಡೆ ಕಳೆದೋಯ್ತು ದಿನಗಳು, ಏನೂ ತೊಗೊಂಡೋಗಲ್ಲ ನಾವು. ಅದರಿಂದ ತೊಗೊಂಡೋಗೋದೇನಪ್ಪ ಅಂತಂದರೆ ಒಳ್ಳೆಯದು ಕೆಟ್ಟದ್ದು. ಕೆಟ್ಟವನು ಸತ್ತಾಗ ಪಾಪಿ ಸತ್ತನಪ್ಪ, ಹೋಗಿ ಅವ್ನು ಯಾವನು ನೋಡಕ್ಕೆ ಹೋಗ್ತಾನೆ ಅವನು ಅಂತಾರೆ. ಒಳ್ಳೆಯವನು ಸತ್ತ ಅಂದರೆ ಎಲ್ಲ ಹತ್ಕೊಂಡು ಅವನು ಹಿಂದೆ ಹೋಗಿರ್ತಾನೆ. ಹೋಗ್ತಾರೋ ಇಲ್ವಾ ಜನ? ಎಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ ಉತ್ತಮನ ಸತ್ತಾಗ. ಅದರಿಂದ ಒಳ್ಳೇದು ಮಾಡಬೇಕು ಅನ್ನೋದು ಇಲ್ಲ. ಅದರಿಂದ ನೋಡಿ, ಇಲ್ಲೊಂದು ವಿಚಾರ ಕರ್ನೆ चाहिए नहीं तो तब पछताए होता क्या जब चिड़िया चुनी गई खेत. ಚಿಡಿಯ ಅಂದರೆ ಪಕ್ಷಿ, ಕೇತ್ ಅಂದರೆ ತೋಟ. ಯಾವ ರೀತಿ ತೋಟನ
ಆ ಒಂದು ಪಕ್ಷಿ ಹಿಡಿಯುತ್ತೋ ಅಲ್ಲಿ ಅದ್ರ ಮೇಲೆ ನಿರ್ಭರ ಆಗಿದೆ ಅದರ ಒಂದು ಒಳಿತು ಕೆಡುಕು. ಅರ್ಥ ಆಯ್ತಾ ನಿಮಗೆ? ಒಂದು ಹೊಲ ಗದ್ದೆ ಅಥವಾ ತೋಟ ಯಾವ್ದು ಹಿಡಿದಿದೆ ಪಕ್ಷಿನ ಅದರ ಮೇಲೆ ಅದರ ನಿರ್ಭರ ಆಗಿದೆ. ಏನು ಮಾಡ್ತಾರೆ ತೋಟದ ಮಾಲೀಕ? ಸಾಯಿಸ್ತಾರೆ, ಇಲ್ಲ ಓಡಿಸ್ತಾರೆ. ಅಷ್ಟೇ ನಮ್ಮದು ಕೂಡ. ಈ ತೋಟ ನಂದಲ್ಲ, ಬಂದ್ಬಿಟ್ಟಿದ್ದೀವಿ ತೋಟಕ್ಕೆ, ಇಳಿದ್ಬಿಟ್ಟಿದ್ದೀವಿ. ಯಾರಿಗೆ ಎಲ್ಲಿ ಏನು ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಯಮ ಹಿಂದೆನೇ ಇರ್ತಾನೆ ಅನ್ನೋದು. ಮಾಡೋದು ಒಳ್ಳೇದು ಮಾಡ್ತಾ ಇದ್ರು ಅವನಿಗೂ ಕರುಣೆ ಬರ್ಬೋದು, ಯಮನಿಗೆ ಕರುಣೆ ಬರ್ಬೋದು. ಓ ಇವ್ರನ್ನೆಲ್ಲ ನಾನು ಇವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಇವನು ಒಂದಷ್ಟು ದಿವಸ ಬಿಟ್ಬಿಡೋಣ, ಒಳ್ಳೇದು ಮಾಡ್ಕೊಂಡು ಹೋಗಲಿ ಅಂತ. ಕೆಟ್ಟದ್ದು ಮಾಡಿದವನಿಗೆ ಇವನು ಜಾಸ್ತಿ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಅಷ್ಟೇ. ಇಲ್ಲಿ ಎಷ್ಟೋ ಕಥೆಗಳಲ್ಲಿ ಓದ್ತೀರಾ, ಮಾಡ್ತೀರಾ, ಭಕ್ತ ಮಾರ್ಕಂಡಯ್ಯ ಅದೆಲ್ಲ ಕೇಳ್ತೀರಾ. ಅಂದರೆ ಏನು ಪ್ರಯೋಜನ? ಆ ಭಕ್ತಿ ನಮ್ಮಲ್ಲಿ ಬರಬೇಕು. ಸದಾ ಕಾಲವೂ ಭಕ್ತಿ 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 ಅಂತ ಯಾರು ಇರ್ತಾನೋ ಅವನಿಗೆ ಯಾವ ಒಂದು ತೊಂದರೆ ತಾಪತ್ರಗಳು ಬರಲ್ಲ. ಸದಾ ಕಾಲವೂ ಭಕ್ತಿ ಮಾಡೋವನಿಗೆ, ಸ್ವಲ್ಪ ಸ್ವಲ್ಪ ಭಕ್ತಿ ಅಲ್ಪ ಸ್ವಲ್ಪ ಭಕ್ತಿ ಮಾಡೋವನಿಗೆ ಅಲ್ಲಿ ಇಲ್ಲಿ ಅಡಚಣೆಗಳಾಗ್ತಾ ಇರುತ್ತೆ. ತೀರಾ ಏನೋ ಭಕ್ತಿ ಮಾಡಲಿಲ್ವಾ ಅವನಿಗೆ ಸಂಪೂರ್ಣವಾದ ಅಡಚಣೆ ಜೀವನದಲ್ಲಿ. ಏನೂ ಭಕ್ತಿ ಮಾಡಲಿಲ್ಲ ಆದರೂ ಕೂಡ ಅವನಿಗೆ ಬೇಕಾದಷ್ಟು ಆಸ್ತಿ ಇದ್ರೂ ನೆಮ್ಮದಿ ಇರೋದು. ಕೆಲಸನೇ ದೇವರಮ್ಮ. ಕೆಲಸ ಅಂದರೆ ಭಕ್ತಿ, ಅದೇ ಭಕ್ತಿ ಅನ್ನೋದು. ನಿಯತ್ತಾದ ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಿಯತ್ತಾದ ಕೆಲಸ, ಅದೇ ಭಕ್ತಿ. ಒಳ್ಳೆ ಕೆಲಸ, ಯಾರಿಗೋ ಉಪಕಾರ ಮಾಡಿದೆ ಅದು ಕೆಲಸನೇ. ಒಳ್ಳೆ ಕೆಲಸ ಕರ್ಮ ಅನ್ನೋದು ಅದೇನೆ. ಒಳ್ಳೆ ಕೆಲಸ ಮಾಡೋದು ಕರ್ಮ. ಕರ್ಮ ಅಂತಾರೆ ಅದನ್ನು. ಕರ್ಮ ಅಂದರೆ ಒಳ್ಳೆ ಕರ್ಮ ಇದೆ, ಕೆಟ್ಟ ಕರ್ಮ ಇದೆ. ಒಳ್ಳೆ ಕರ್ಮ ಅಂದರೆ ಒಳ್ಳೆ ಕೆಲಸ, ಕೆಟ್ಟ ಕರ್ಮ ಅಂದರೆ ಕೆಟ್ಟ ಕೆಲಸ ಮಾಡೋದು. ಅದರಿಂದ ಕೃಷ್ಣ ಪರಮಾತ್ಮನೂ ಹೇಳಿರೋದು ಅದೇನೆ, ಒಳ್ಳೆ ಕರ್ಮ ಮಾಡಿ, ಅದರಿಂದ ಒಳ್ಳೆ ಫಲಗಳನ್ನ ನಾನು ಕೊಡ್ತಾ ಹೋಗ್ತೀನಿ, ನೀನು ಮಾಡಿದ ಕರ್ಮದ ಫಲನ ನೀನು ಅನುಭವಿಸ್ತೀಯ ಅಂತ ಹೇಳ್ತಾರೋ ಇಲ್ವೋ? ನೀವು ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆಯದನ್ನು ಅನುಭವಿಸ್ತೀರಿ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ದಾಗತ್ತೆ. ಇಷ್ಟು ಹೇಳ್ಬಿಟ್ಟು ಇನ್ನೂ ಇದೆ ಹೇಳಕ್ಕೆ ಭಾಳಷ್ಟಿದೆ, ಆದರೆ ನಮ್ಮ ರಂಗಸ್ವಾಮಿಗಳು ಒಂದೆರಡು ವಚನ ಹೇಳಬೇಕು. ಇಲ್ಲ ಸಾಕು ಪಾಪ ಹೇಳಿ. ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಜೈ. ಇದು ಕಬೀರ್ ಸಾಹೇಬ್ರ ಭಜನೆಯನ್ನು ಹಾಕಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ, ನೋಡ್ಬೋದು. ಹಿಂದಿಯಲ್ಲಿರುತ್ತೆಲ್ಲ. ಇಲ್ಲಿವರೆಗೂ ಮಹಂತ್ ಜಗನ್ನಾಥ್ ಸಾಹೇಬರು ಒಂದು ಉತ್ತಮ ವಿಚಾರಗಳನ್ನು ತಿಳಿಸ್ಕೊಟ್ರು. ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡೋಣ. ಆಯುಷು ಅದಕ್ಕೊಂದು ಕಡೆ ಹೇಳಿದ್ದಾರೆ, ಪಾಂಚ ಭೌತಿಕಮ ದುರ್ಲಭమైన కాయంబు ఎప్పుడో విడిసేది ఎరుకలేదు, శత వర్షములద కవితమా చెప్పిన గాని నమ్మరాద మాట, నమ్మన బాల్యముందో మంచి ప్రాయముందో ముసలియందు లేకో ముదుమియందో, ಯಾರನೋ ಅಡವಿನೋದೋಕೋ ಮದ್ಯಂಬನೋ ಎప్పుಡೋ ఏ వేళనో అంతు మరణమే నిశ్చయము, ಬುದ್ಧಿವಂತುಡೈತಿ ಈ ದೇಹ ಮುಂತಲೋ ನಿನ್ನು ತಿಳಿಯವಲಿಯೇ ಸದ್ಗುರುದೇವ. ಪಾಂಚಭೌತಿಕ ಅಂದರೆ ಈ ಪಂಚಭೂತಗಳಿಂದ ಆಗಿರತಕ್ಕಂಥ ಈ ದೇಹ, ಅನ್ನದ ರಸದಿಂದ ಆಗಿರತಕ್ಕಂಥ ದೇಹ. ಅನ್ನ ಎಲ್ಲಿ ಬೆಳೀತಾರೆ? ಭೂಮಿನಲ್ಲಿ ಬೆಳೀತಾರೆ. ಅದಕ್ಕೆ ನೀರು ಬೆಳಕು ಎಲ್ಲ ಅವಶ್ಯಕತೆ ಇದೆ. ಅದರಿಂದ ಆಗಿರತಕ್ಕಂಥ ಇದು ದೇಹ, ಇದು ದುರ್ಲಭ, ಅಂದರೆ ಸಿಗದೆ ಕಷ್ಟ ನಮಗೆ. ಆಗಲೇ ಹೇಳಿದ್ವಲ್ಲ, ಇನ್ನಾದರೂ ಈ ಜನ್ಮಕ್ಕೆ ಅಂತ. ಸಿಕ್ಕಿದೆ ಈಗ, ದುರ್ಲಭ. ಮನುಷ್ಯ ದೇಹ ಸಿಕ್ಕಿದೆ. ಎಲ್ಲ ಪ್ರಾಣಿ ದೇಹಗಳಿಗಿಂತ ಮನುಷ್ಯ ಪ್ರಾಣಿ ದೇಹ ಶ್ರೇಷ್ಠ. ಈ ದೇಹ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಆಗಲೇ ಹೇಳಿದ್ರು, ಸಣ್ಣ ಮಗು ಹೇಳೋಕ್ಕಾಗೋದಿಲ್ಲ. ಇಷ್ಟು ದಿನ ನಾವಿದ್ದೀವಿ, ಪುಣ್ಯವಂತರು ನಾವೆಲ್ಲ.
ಇದನ್ನು ಕೇಳ್ತಾ ಇದ್ದೀವಿ, ಇನ್ನೂ ಶ್ರೇಷ್ಠ ಪುಣ್ಯವಂತರು. ಯಾರಾದರೂ ನಿಮಗೆ 100 ವರ್ಷ ಆಯುಷು ಅಂತೇಳಿ ಜ್ಯೋತಿಷ್ಯ ಹೇಳಿದ್ರೆ ನಂಬಬೇಡಿ ಅದನ್ನ. ಆ ಕಥೆಯೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅವೆಲ್ಲ ಅಂದಾಜು ಮಾಡಿ ಹೇಳ್ತಾರೆ ಅಷ್ಟೇ. ಯಾರು ಬರೆದು ಕೊಡೋದಿಲ್ಲ ನಿಮಗೆ ಇಷ್ಟೇ ವರ್ಷ ಇದೆಯಾ ನೀನು ಅಂತೇಳಿ. ಆ ಮಾತುಗಳನ್ನೆಲ್ಲ ನಂಬಂಬೇಡಿ. ಯಾಕೆ ನೋಡ್ತಾ ಇದ್ದೀವಿ ನಾವು, ಬಾಲ್ಯದಲ್ಲೋ ಯೌವನದಲ್ಲೋ ಮುದಿತನದಲ್ಲೋ ಮಧ್ಯದ ವಯಸ್ಸಿನಲ್ಲೋ ನೋಡ್ತಾ ಇದ್ದೀವಿ. ಮದುವೆ ಮನೆಗಳಲ್ಲಿ ಇವತ್ತೊಂದು ದಿವಸ ನಾವು ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ಇರಲಿಲ್ಲ, ಗೊತ್ತಾಗ್ತಾ ಇಲ್ಲ. ಮದುವೆ ಮನೆಗಳಲ್ಲಿ ಕುಸಿದು ಬೀಳ್ತಾ ಇದ್ದಾರೆ. ನೀನು ತಾಳಿ ಕಟ್ಟಬೇಕು ಆ ಟೈಮ್ನಲ್ಲಿ ಕುಸಿದು ಬೀಳ್ತಾ ಇದ್ದಾರೆ. ಹಾಡು ಹೇಳ್ತಾ ಹೇಳ್ತಾ ಕುಸಿದು ಬೀಳ್ತಾ ಇದ್ದಾರೆ. ಹಾಗಾಗಿ ಯಾವ ಸಮಯದಲ್ಲೋ ಏನೋ ಅದೇನು ಸ್ಥಳ ಮನೆಯಲ್ಲೇ ಸಾಯ್ತಾನೆ ಅನ್ನೋದ? ಇಲ್ಲ, ಎಲ್ಲೋ ಮದುವೆ ಮನೆ, ಡ್ಯಾನ್ಸ್ ಆಡೋ ಮನೆ, ಎಲ್ಲೋ ಹೋಗ್ತಾ ಇರ್ತೇನೆ ಬಸ್ನಲ್ಲೋ ಎಲ್ಲೋ ಒಟ್ಟಿನಲ್ಲೇ ಈ ದೇಹ ಅಂತೂ ಬೀಳುತ್ತೆ. ಇದು ಮರಣವೇ ನಿಶ್ಚಯ. ಮರಣ ಅಂತೂ ಖಂಡಿತ, ಯಾರಿಗೂ ತಪ್ಪಿಸೋಕ್ಕಾಗಲ್ಲ. ಹೇಳಿದ್ರು 1000 ಕೋಟಿ ಒಡತಿ ಎತ್ತಿರೋದ್ರು ಅಂತ. ಅಷ್ಟು ದುಡ್ಡಿದ್ರು ಅವರು ಉಳಿಸ್ಕೊಳ್ಳೋಕ್ಕಾಗಲ್ಲ ಈ ದೇಹವನ್ನು. ಎಷ್ಟೇ ಆಗಲಿ, ಚಕ್ರವರ್ತಿ ಆಗಲಿ, ಎಷ್ಟೋ ಜನ ಚಕ್ರವರ್ತಿಗಳಾಗ್ಬಿಟ್ರು ನಮಗೆ. ರಾಮನಾಗೋದು, ಕೃಷ್ಣನಾಗೋದ್ರು, ಧರ್ಮರಾಯ ಆಗೋದಾ, ಕೌರವ ಆಗೋದಾ, ಸತ್ಯ ಹರಿಶ್ಚಂದ್ರ ಆಗೋದಾ? ಇವರೆಲ್ಲ ಇದ್ದಾರೆ ಇವತ್ತಿನ ದಿವಸ? ಇಲ್ಲ. ಎಂತೆಂಥ ಮಹಾಪರಾಕ್ರಮಿಗಳು ಅಂತ ಕೇಳ್ತಾ ಇದ್ದೀವಿ. ಜರಾಸಂಧ, ಶಿಶುಪಾಲ, ಇವರೆಲ್ಲ ಏನೇನು ಹಿರಣ್ಯಾಕ್ಷ, ಹಿರಣ್ಯಕಶಿಪ, ಎಂತೆಂಥ ವರ ಪಡೆದಿದ್ರು ಅವರೆಲ್ಲ. ಸಾಯಲೇಬಾರ್ದು ಅಂತೇಳಿ ವರ ಪಡೆದಿದ್ರು. ಯಾವುದೋ ಒಂದು ರೂಪದಲ್ಲಿ ದೇಹವನ್ನು ಬಿಡಬೇಕಾಗಿ ಬಂತು. ಹಾಗಾಗಿ ಎಪ್ಪಡೋ ಏವೇಳನು ಅಂತ ಮರಣವೇ ನಿಶ್ಚಯವು. ಮರಣ ಅಂತೂ ಖಂಡಿತ. ಒಳಗೋ ಹೊರಗೋ, ಆಚೆ, ಸಾಯಂಕಾಲನೋ ಬೆಳಿಗ್ಗೆನೋ ಮಧ್ಯರಾತ್ರಿನೋ ಯಾವಾಗ ಒಟ್ಟಿನಲ್ಲಿ ಹೋಗೋದಂತೂ ನಿಶ್ಚಯ. ಬುದ್ಧಿವಂತಳು ಐತೆ, ಬುದ್ಧಿವಂತರಾಗಬೇಕು. ಬುದ್ಧಿವಂತಳು ಐತೆ. ಬುದ್ಧಿವಂತನಾದವನು ಐತೆ. ಬುದ್ಧಿವಂತನಾದವನು ಈ ದೇಹ ಇರೋವಾಗೇನೆ ನಿನ್ನ ತಿಳಿಯವಲಿಯ ಸದ್ಗುರುದೇವ. ಅಂದರೆ ನಿನ್ನನ್ನು ನೀನು ತಿಳಿ, ನಿನ್ನ ಸ್ವರೂಪವನ್ನು ತಿಳಿ, ನಿನ್ನ ಆತ್ಮವನ್ನು ತಿಳಿ, ಪರಮಾತ್ಮನನ್ನು ತಿಳಿ. ಅದಕ್ಕೆ ಒಂದು ಕಡೆ ಕಬೀರ್ ಸಾಹೇಬರು ಹೇಳ್ತಾರೆ, ಫಿರೇ ढूंढतो राम को मूर्खो चारो धाम गट गट में बैठा राम. ಗಟ್ ಗಟ್ ಮೇ ಬೈಠಾ ರಾಮ್. ನಾವು ಮೂರ್ಖರು ನಿಜವಾದ ರಾಮನನ್ನ ಹೊರಗಡೆ ಹುಡುಕ್ತಾ ಇದ್ದೀವಿ. ಅಯೋಧ್ಯೆ ರಾಮ ಅವೆಲ್ಲ ರಾಜ. ಒಂದು ಗುರುತಿಸ್ಕೊಳ್ಳೋದಕ್ಕೆ, ಒಂದು ಸಂಪ್ರದಾಯನ ಗುರುತಿಸ್ಕೊಳ್ಳೋದಕ್ಕೆ ಮಾಡಿದ್ರು. ಆಗ ಅವನು ಆದರ್ಶವಾಗಿದ್ದ. ಆಗ ಆತನನ್ನು ಪೂಜೆ ಮಾಡಿದ್ರು. ಆ ರೀತಿಯ ಆದರ್ಶವನ್ನು ನಾವು ಧಾರಣೆ ಮಾಡ್ಕೊಳ್ಬೇಕು. ಯಾವ ರೀತಿ ಅವನಲ್ಲಿ ಒಳ್ಳೆ ಗುಣಗಳಿತ್ತೋ ಆ ಗುಣಗಳನ್ನು ನಾವು ಧಾರಣೆ ಮಾಡಿಕೊಂಡು ಜೀವನ ಮಾಡಬೇಕು. ಆತನನ್ನು ಪೂಜೆ ಮಾಡೋದ್ರಿಂದ ನಮಗೆ ಬಿಡುಗಡೆ ಇಲ್ಲ. ಇಷ್ಟೇ ಬಿಡುಗಡೆ ಅಂದರೆ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಇಲ್ಲ. ನಾವು ಪೂಜೆ ಮಾಡೋದು ಒಳ್ಳೆಯದಾಗಲಿ ಅಂತ ಮಾಡ್ತೀವಿ, ಅದೊಂದು ಕೆಲಸ ಕಾರ್ಯ. ಅದನ್ನು ನಾವು ಆ ಪೂಜಾ ಫಲವನ್ನು ನಾವೇ ಅನುಭವಿಸ್ಬೇಕು. ಆ ಅನುಭವಿಸೋದಕ್ಕೆ ದೇಹ ಬೇಕು. ದೇಹ ಬಂದ ಮೇಲೆ ಸುಖನ ದುಃಖನ ನಾವು ಯೋಚನೆ ಮಾಡಬೇಕು. ದುಃಖನೇ, ಸುಖ ಇದೆ, ಸುಖದ ಜೊತೆ ದುಃಖನೂ ಇದೆ. ಕಾಯಿಲೆ, ಕಸಾಲೆಗಳು, ಮತ್ತೊಂದು ಅನೇಕ ವಿಧವಾದ, ಒಬ್ಬೊಬ್ರಿಗೂ ಒಂದೊಂಥರ, ಅವರವರ ಕರ್ಮಾನುಸಾರ, ಅವರವರ ಪ್ರಾರಬ್ಧಾನುಸಾರ. ಹಾಗಾಗಿ ಅದರ ಫಲ ಅನುಭವಿಸೋದಕ್ಕೆ ನಾವು ಮತ್ತೆ ಜನ್ಮ ತಾಳಬೇಕು. ಈ ಜನನದಿಂದ ಬಿಡುಗಡೆ ಆಗಬೇಕಾದ್ರೆ, ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ನಮ್ಮಲ್ಲೇ ಇರತಕ್ಕಂಥ ಆತ್ಮಸ್ವರೂಪ, ಚೈತನ್ಯ ಸ್ವರೂಪ, ಸತ್ಯನಾಮ ಎಂಬ ಸ್ವರೂಪ, ಅದಕ್ಕೆ ರಾಮ ಅಂದರು, ಈಶ್ವರ ಅಂದರು, ಕೃಷ್ಣ ಅಂದರು, ಒಬ್ಬೊಬ್ಬರು ಒಂದೊಂಥರ, ಅಹಂ ಬ್ರಹ್ಮಾಸ್ಮಿ ಅಂದರು. ಇದನ್ನ ತಿಳಿರಿ. ನಿಮ್ಮಲ್ಲೇ ಇರತಕ್ಕಂಥ ರಾಮನನ್ನ ತಿಳಿರಿ. ಎಲ್ಲರಲ್ಲೂ ರಾಮನಿದ್ದಾನೆ, ಎಲ್ಲರಲ್ಲೂ ಆತ್ಮನಿದ್ದಾನೆ ಅಂತ. ಅವನಿಲ್ಲದೆ ಈ ದೇಹ ನಡೆಯೋದೇ ಇಲ್ಲ ಸ್ವಾಮಿ. ದೇಹ ಓಡಾಡೋದಿಲ್ಲ.
ಮಾತನಾಡೋದಿಲ್ಲ. ಮತ್ತು ಮೂಗರು ಅಂಗವಿಕಲರು ಎಲ್ಲ ಇರ್ತಾರಲ್ಲ, ಪ್ರಶ್ನೆ ಮಾಡಬಹುದು. ಕಿವುಡರಿರ್ತಾರೆ, ಕುರುಡರಿರ್ತಾರೆ, ಎಲ್ಲದಕ್ಕೂ ಅಂಗವಿಕಲ ಆಗಿದೆ ಅಷ್ಟೇ ಹೊರತು, ಅಂದರೆ ಕಣ್ಣು ಕಾಣಿಸ್ತೇ ಇರೋದು ಅವನು ಪ್ರಾರಬ್ಧ ಕರ್ಮ. ಆದರೆ ಅವನು ಮಾತನಾಡ್ತಾ ಇರ್ತಾನೆ. ಮೂಗ ಮಾತನಾಡಕ್ಕೆ ಬರೋದಿಲ್ಲ, ಕೈ ಸನ್ನೆಯಿಂದ ಎಲ್ಲ ತಿಳಿಸ್ತಾ ಇರ್ತಾನೆ, ನಡೀತಾನೆ. ಕಾಲಿರೋದಿಲ್ಲ, ಅವನು ಮಾತನಾಡ್ತಾನೆ, ತಿಳಿತಾ ಇರ್ತಾನೆ, ಒಳ್ಳೆಯದನ್ನ ಕೆಟ್ಟದನ್ನ ತಿಳಿತಾ ಇರ್ತಾನೆ. ಹೀಗಾಗಿ ಆ ಚೈತನ್ಯ ಪುರುಷನು ಇದ್ರೆ ಮಾತ್ರ ದೇಹದ ಕಾರ್ಯಗಳು ನಡೀತವೆ. ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ನೋಡಿ ಇವೆಲ್ಲವೂ ಸಹ ಆ ಒಂದು ಆತ್ಮದ ಶಕ್ತಿಯಿಂದ, ಯಾವುದೇ ಒಂದು ಅಂಗ ವಿಕಲ ಆದರೂ ಸಹ ಬೇರೆ ವಿಚಾರಗಳನ್ನು ತಿಳಿತಾನೆ, ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಆತನನ್ನು ತಿಳಿರಿ ಅಂತೇಳಿ ಕಬೀರ್ ಸಾಹೇಬರ ಸಂದೇಶ ಉಪನಿಷತ್ತುಗಳಲ್ಲೂ ತಿಳಿಸಿದ್ದಾರೆ. ಆದರೆ ಅರ್ಧ ಸತ್ಯವನ್ನು ತಿಳಿಸಿದ್ದಾರೆ. ಅರ್ಧ ಸತ್ಯ ಅಂದರೆ ಪ್ರಾರಂಭದಲ್ಲಿ ಆತ್ಮವಿಚಾರ ಹೇಳ್ತಾ 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 ಕೊನೆಗೆ ಯಾರೋ ಒಬ್ಬ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ತಿಳಿಸ್ತಾರೆ. ಏನು ಬಿಡುಗಡೆ ಮಾಡ್ತಾನೆ ಅಂತೆ. ಯಾರಿಂದಲೂ ಸಾಧ್ಯ ಇಲ್ಲ. ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕಪ್ಪ ಅಂತ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಬೇಕಾದ್ರೆ ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕು, ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ತಿಳಿಸೋದು ಕೆಲಸ ಅಷ್ಟೇ, ಆತ್ಮಜ್ಞಾನವನ್ನು. ಆತ್ಮ ಅಂದರೆ ನಾನು. ಆತ್ಮ ಅನ್ನೋದು ಸಂಸ್ಕೃತ ಪದ. ಅರಿವು, ತಿಳುವಳಿಕೆ, ಜ್ಞಾನ. ಅರಿವನ್ನ ತಿಳಿಯೋದಿಕ್ಕೆ ಅರಿವು ಬೇಕು. ನೋಡಿ, ಜ್ಞಾನವನ್ನ ತಿಳಿಯಕ್ಕೆ ಜ್ಞಾನ ಬೇಕು. ಅರ್ಥ ಮಾಡ್ಕೊಳ್ಬೇಕು. ಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಆತ್ಮತತ್ವವನ್ನು ತಿಳಿಯೋದಿಕ್ಕೆ ಜ್ಞಾನ. ಜ್ಞಾನ ಅಂದರೆ ವಿದ್ಯೆ. ಆ ವಿದ್ಯೆ ಎಲ್ಲಿ ಸಿಗುತ್ತೆ? ಬೇರೆ ಎಲ್ಲ ವಿದ್ಯೆಗಳು ಹೊರಗಡೆ ಸಿಗ್ತವೆ. ವ್ಯಾಪಾರ ಮಾಡೋ ವಿದ್ಯೆ ಕಲಿಸ್ತಾರೆ, ಕಳ್ತನ ಮಾಡೋ ವಿದ್ಯೆ ಕಲಿಸ್ತಾರೆ, ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ ವಿದ್ಯೆ ಕಲಿಸ್ತಾರೆ, ಮತ್ತೊಂದು ಎಲ್ಲ ಕಲಿಸ್ತಾರೆ. ಆದರೆ ಈ ಆತ್ಮವಿದ್ಯೆಯನ್ನು ತಿಳಿಸತಕ್ಕಂಥ ಸ್ಥಳ ಯಾವುದು ಅಂದರೆ ಸತ್ಸಂಗ. ಸತ್ ಅಂದರೆ ಸತ್ಯ. ಯಾವಾಗಲೂ ಇರ್ತಿದೆ ನೋಡಿ ನಮ್ಮ ಆತ್ಮಸ್ವರೂಪ. ಆಗಲೇ ಹೇಳ್ದಂಗೆ ಕಬೀರ್ ಸಾಹೇಬರು 4 ಯುಗಗಳಲ್ಲಿ ಇದ್ದು ತಿಳಿಸ್ಕೊಂಡ್ ಬರ್ತಾ ಇದ್ರು. ಕಲಿಯುಗದಲ್ಲೂ ಹುಟ್ಟು ಅವರು ಎಲ್ಲವನ್ನ ತಿಳಿಸಿ ಹೊರಟೋದ್ರು. ಮತ್ತೆ ಅನೇಕ ರುದ್ರರು, ಅದನ್ನೆಲ್ಲ ಓದಬೇಕು ನಾವು. ಅನೇಕ ರುದ್ರರು ಇದ್ದಾರಂತೆ. 11 ಜನ ರುದ್ರರು. ರುದ್ರ ಅಂದ್ರೆ ಯಾರು? ಶಿವ. ಮತ್ತೆ ಬ್ರಹ್ಮನ ವಿಚಾರ ತಿಳಿಸಿದ್ರು. ಬ್ರಹ್ಮನು ಬದಲಾವಣೆ ಆಗ್ತಾನೆ. ಒಂದು ಕಲ್ಪ ಎಷ್ಟೋ ವರ್ಷಗಳಾದ ಮೇಲೆ ಅವನು ಸಹ ಬದಲಾವಣೆ ಆಗ್ತಾನೆ. ಅದನ್ನು ಹೇಳಿದವು. ಬ್ರಹ್ಮ ಬದಲಾವಣೆ ಆಗ್ತಾನೆ, ವಿಷ್ಣು ಬದಲಾವಣೆ ಆಗ್ತಾನೆ, ಶಿವ ಬದಲಾವಣೆ ಆಗ್ತಾನೆ. ಆದರೆ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಆತ್ಮಸ್ವರೂಪನು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಅವರು ದೇಹಗಳನ್ನು ಧಾರಣೆ ಮಾಡಿದ್ರು. ಕೃಷ್ಣ ಕತೆ ಕೇಳಿದ್ದೀವಿ. ಹುಟ್ಟದ ದೇವಕಿ ಗರ್ಭದಲ್ಲಿ ಹುಟ್ಟದ, ಪೋಷಣೆ ಮಾಡಿದ್ದು ಯಶೋದೆ. ಎಲ್ಲೋ ಹುಟ್ಟದ, ಎಲ್ಲೋ ಬೆಳೆದ. ಅವನು ಒಂದಿನ ದೇಹವನ್ನು ಬಿಟ್ಟ. ರಾಮ ದಶರಥನ ಮಗ, ಅವನು ಹುಟ್ಟಿದ. ಅವನು ಕಷ್ಟ ಸುಖಗಳನ್ನು ಅನುಭವಿಸ್ದ. ಅವನು ಒಂದಿನ ದೇಹ ಬಿಟ್ಟ. ಅದರಿಂದ ಸತ್ತೋಗಿರತಕ್ಕಂಥ ರಾಮನನ್ನು ಕರೆದ್ರೆ ಬರೋದಿಲ್ಲ. ಅದು ನಮ್ಮ ಪ್ರಾರಂಭದ ಭಕ್ತಿ. ಯಾವುದೋ ಪೂಜೆ ಪುನಸ್ಕಾರಗಳು ಎಲ್ಲ ಪ್ರಾರಂಭದ ಭಕ್ತಿ. ಮೆಟ್ಟಿಲು, ಮೊದಲನೇ ಮೆಟ್ಟಿಲು ಭಕ್ತಿ ಹುಟ್ಲಿ. ಆದರೆ ನಾವು ಅದನ್ನೇ ಶಾಶ್ವತವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಜೀವ ಪರ್ಯಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಜೀವ ಇರೋರ್ಗು ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ. ಪ್ರಶ್ನೆ ಕೇಳ್ಬೋದು, ನಾನು ಅಲ್ಲೋಗಿದ್ದೆ ಒಳ್ಳೇದಾಗೋಯ್ತು ಅಂತ, ಏನೋ ಒಂದು ಕೆಲಸ ಕಾರ್ಯಗಳು ಆಗೋಯ್ತು ಅಂತ. ಅದು ನಮ್ಮ ಕರ್ಮಾನುಸಾರ. ಅಂದರೆ ಆ ಒಂದು ಪ್ರಯತ್ನ ಪಡೋದಕ್ಕೆ, ಅವನ ಕೆಲಸವನ್ನು ಸಾಧಿಸೋದಕ್ಕೆ ಹಿಂದಿನ ಜನ್ಮದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿರ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀವಿ. ಅದು ಪೂರ್ಣಗೊಂಡಿರೋದಿಲ್ಲ. ಇನ್ನು ಒಂದು
ಒಂದು ಕೆಲಸ ಮಾಡಬೇಕಾಗಿರುತ್ತೆ, ಅಲ್ಲಿ ಹೋದಾಗ ಅದು ಮಾಡ್ತೀವಿ, ಅದು ಪೂರ್ಣಗೊಳ್ಳುತ್ತೆ. ಎಲ್ಲ ಕೋಇನ್ಸಿಡೆನ್ಸ್. ಯಾರೂ ಸಹ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಒಟ್ಟಾರೆ ಆಯಿತು ಅಂದ್ಕೊಳ್ಳಿ, ಆ ಕೆಲಸ ಕಾರ್ಯಗಳಾಯಿತು, ಮಕ್ಕಳಾಯಿತು, ಮರಿ ಆಯಿತು, ಏನೋ ಸಂಪತ್ತು ಬಂತು, ಏನು ಶಾಶ್ವತನ ಅವರೆಲ್ಲ? ನಮಗೆ ಸುಖ ಕೊಡುತ್ತಾ ಅದೆಲ್ಲ? ಇಲ್ಲ. ಮಕ್ಕಳು ಸುಖ ಕೊಡ್ತಾ ಇದ್ದಾರಾ ಇವತ್ತೊಂದು ದಿವಸ? ಇಲ್ಲ. ಹಣ ಸುಖ ಕೊಡ್ತಾ ಇದೆಯಾ? ಹಣ ಬೇಕು, ಖರ್ಚಿಗೆ ಇಲ್ಲ ಅಂತ ಹೇಳಿಲ್ಲ. ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳ್ತಾರೆ, ನೆಮ್ಮದಿನೇ ಇಲ್ಲ. ಹಣ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಗಳಿಸ್ಬೇಕು, ನಮ್ಮ ಖರ್ಚು ವೆಚ್ಚಗಳಿಗೆ, ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ಹಣ ಬೇಕು, ಇರಲಿ, ಗಳಿಸೋಣ. ಆದರೆ ಅದರಿಂದ ನಮ್ಮ ಬಿಡುಗಡೆಯಂತೂ ಸಾಧ್ಯ ಇಲ್ಲ. ಹುಟ್ಟು ಸಾವಳ ಬಂಧನ ಬಿಡುಗಡೆ ಸಾಧ್ಯವೇ ಇಲ್ಲ. ಇದು ನಿಜವಾದ ಆತ್ಮವಿಚಾರ. ಯಾವುದು? ನಮ್ಮನ್ನು ನಾವು ತಿಳಿಯೋದೇ ನಿಜವಾದ ಆತ್ಮವಿಚಾರ. ಇದನ್ನು ತಿಳಿರಿ ಅಂತೇಳಿ ಎಲ್ಲ ಗ್ರಂಥಗಳು ಬರೆದಿದೆ. ನಮ್ಮನ್ನು ನಾವು ತಿಳಿಬೇಕು, ಆತ್ಮನನ್ನು ತಿಳಿಬೇಕು. ಕೃಷ್ಣನು ಹೇಳ್ದ, ಉಪನಿಷತ್ತುಗಳು ಹೇಳ್ದ. ಆದರೆ ದುರದೃಷ್ಟವಶಾತ್ ನಮಗೆ ಯಾವುದೋ ಒಂದು ಭಗವಂತನ ಒಂದು ವಿಚಾರ ತೋರಿಸ್ಬಿಟ್ರು, ಅವನಿಂದನೇ ಉದ್ಧಾರ ಅಂತ. ಕೃಷ್ಣನೇ ಹೇಳಿದ್ದಾನೆ, ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ನವಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ. ಏನು? ದುಷ್ಟರನ್ನ ಶಿಕ್ಷಣೆ ಮಾಡೋದಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾ, ಅದರ ಅರ್ಥ ಎಲ್ಲಿ ಸ್ವಾಮಿ ಆಗ್ತಾ ಇದೆ? ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ನರಮೇಧ ನಡೀತು? ಯಾರಾದ್ರೂ ಹುಟ್ಟು ಬಂದ್ರ? ಹಿಂದೂ ಮುಸ್ಲಿಂ ಗಲಾಟೆ ಆಗ ಸ್ವತಂತ್ರ ಬಂದ ವಸ್ತ್ರದಲ್ಲಿ ಭಾಗ ಆಯಿತು ದೇಶ. ಪಾಕಿಸ್ತಾನ ಚೀನಾ ಅಂತ, ಪಾಕಿಸ್ತಾನ ಭಾರತ ಅಂತ. ಅವಾಗ ಎಷ್ಟು ಜನ ಹತ್ಯೆ ಆದರು? ಇವ್ರ ಕಡೆನೂ ಹತ್ಯೆ ಆದರು, ಅವ್ರ ಕಡೆನೂ ಹತ್ಯೆ ಆದರು. ಯಾಕೆ ಬರಲಿಲ್ಲ ಅವಾಗ ನಿಲ್ಸೋದಕ್ಕೆ? ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದೇನಾ? ಅದರ ನಂತರ ಎಷ್ಟು ಬಾಂಗ್ಲಾದೇಶ ಬೇರೆ ಆಗ್ಬೇಕಾದ್ರೆ ಅಲ್ಲೆಷ್ಟು ನಡೀತು, ಇತ್ತೀಚೆಗೆ ಎಷ್ಟು ನಡೀತು? ನಡೀತಾನೆ ಇದೆ. ಹುಟ್ಟಿ ಬರ್ಬೇಕು ತಾನೆ. ಅದನ್ನೆಲ್ಲ ಸೇರಿಸಿ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಪರಿವರ್ತನೆ ಮಾಡಿದ್ದಾರೆ. ಅವೆಲ್ಲ ಸುಳ್ಳು. ಕಬೀರ್ ಸಾಹೇಬ್ ಹೇಳೋದು ಸುಳ್ಳು. ಅವು ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬೇಕು. ಹೇಗೆ ಸುಳ್ಳು ಅಂತ ಹೇಳ್ತೀರಾ ಅಂತ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ 4 ವರ್ಣಗಳನ್ನು ನಾನೇ ಮಾಡಿದ್ದು ಅಂತ. ಅಂದರೆ 4 ಜಾತಿಗಳನ್ನು, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಕೃಷ್ಣ ಹೇಳ್ದ ಅಂತ ಬರೆದಿದ್ದಾರೆ. ಕೃಷ್ಣ ಹೇಳ್ದ ಅಂತ ನಾವು ವಿಚಾರ ಮಾಡಬೇಕು. ಬ್ರಾಹ್ಮಣರಿಗೆ ಮಾತ್ರ ಅಧಿಕಾರ ಆತ್ಮಜ್ಞಾನ ತಿಳಿಯೋದಕ್ಕೆ ಅಂತೇಳಿ ಅವರು ಪ್ರತಿಪಾದನೆ ಮಾಡ್ಕೊಂಡ್ರು. ಇನ್ಯಾರು ತಿಳಿಬಾರ್ದು ಪಾಪ ಅಂತ. ವಿಚಾರ ಎಲ್ಲ ತಿಳಿಬೇಕು, ಓದಬೇಕು ಪುಸ್ತಕಗಳು. ದೇವರಾದವನು ಆ ಕೆಲಸ ಮಾಡಕ್ಕೆ ಸಾಧ್ಯನಾ? ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಅವನು. ದೇವರಾದವನು ಎಲ್ಲರಿಗೂ ಆತ್ಮಜ್ಞಾನ ಸಿಗೋಂಗೆ ಮಾಡಬೇಕು. ಅವನು ಎಲ್ಲರೂ ಮುಕ್ತರಾಗೋಂಗೆ ಮಾಡಬೇಕು. ಅದು ಆತನ ಮಾಡಿಲ್ಲ, ಕೃಷ್ಣನ್ ಹೇಳಿಲ್ಲ. ಇವರೆಲ್ಲ ಬದಲಾವಣೆ ಮಾಡಿಕೊಂಡು ಅವರ ಅಭಿವೃದ್ಧಿಗಳನ್ನು ಮಾಡ್ಕೊಂಡ್ರು. ಇನ್ನು ಉಳಿದವ್ರನ್ನೆಲ್ಲ ಸೇವಕರನ್ನಾಗಿ ಮಾಡಿಕೊಂಡ್ರು. ಕೃಷ್ಣ ಹೇಳಿದ್ದು ಕೆಲವು ಸತ್ಯಗಳ ಜೊತೆ ಇದನ್ನು ಸೇರಿಸ್ಬಿಟ್ರು. ಪಾಪ ಅವನು ಸತ್ಯ ಹೇಳ್ದ, ಪ್ರಕೃತಿ ಪುರುಷ ಅನಾದಿ. ಅನಾದಿ ಅಂದರೆ ಅದು ಯಾರು ಹುಟ್ಟು ಹಾಕಿಲ್ಲ. ಯಾರು ಪ್ರಕೃತಿನ, ಈ ಪ್ರಪಂಚನ ಯಾರು ಸೃಷ್ಟಿ ಮಾಡಿಲ್ಲ. ಗಾಳಿಯನ್ನು ಸೃಷ್ಟಿ ಮಾಡಿಲ್ಲ, ನೀರನ್ನು ಸೃಷ್ಟಿ ಮಾಡಿಲ್ಲ. ಮೊದಲಿಂದಲೂ ಇದೆ. ಇದು ಪುರುಷ, ನಿಮ್ಮೆಲ್ಲರ ಆತ್ಮ, ಪ್ರತಿಯೊಂದು ಜೀವಿಯಲ್ಲಿರ್ತಕ್ಕಂಥ ಆತ್ಮ, ಅದು ಸಹ ಅನಾದಿ. ಅದನ್ನು ಯಾರು ಸೃಷ್ಟಿ ಮಾಡಿಲ್ಲ. ನೋಡಿ, ಈ ವಿಚಾರಗಳು, ಇದು ಸತ್ಯವಾದ ವಿಚಾರ. ಇವೆಲ್ಲ ಸೃಷ್ಟಿ ಮಾಡಿದ ಪಕ್ಷದಲ್ಲಿ ಅದೇ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಟಿಪ್ಪಣಿ ಕೊಟ್ಟಿದ್ದಾರೆ. ಇವ್ರನ್ನ ಯಾಕೆ ಬೇರೆ ರೀತಿ ಯಾಕೆ ಹುಟ್ಟಿಸ್ಬೇಕಾಯ್ತು? ಇವ್ರಿಗೆ ಬೇರೆ ಉದ್ಯೋಗ ಯಾಕೆ ಕೊಡಿಸ್ಬೇಕಾಯ್ತು? ನಮ್ಗೆ ಯಾಕೆ ವಿದ್ಯಾವಂತನಾಗಿ ಮಾಡಬೇಕಾಯ್ತು? ಇವ್ರಿಗೆ ಯಾಕೆ
ಒಂದು ಪದವಿಯಲ್ಲಿ ಇರೋಂಗೆ ಮಾಡಬೇಕಾಯಿತು, ಎಲ್ಲರಿಗೂ ಸಮಾನವಾದ ಅಧಿಕಾರವನ್ನು ಕೊಡಬೇಕಾಗಿತ್ತು, ಸಮಾನವಾದ ಶಿಕ್ಷಣವನ್ನು ಕೊಡಬೇಕಾಗಿತ್ತು. ಇವತ್ತು ನೋಡ್ತಾ ಇದ್ದೀವಿ, ಅವಿದ್ಯಾವಂತರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ರಾಜರಿದ್ದಾರೆ, ಚಕ್ರವರ್ತಿಗಳು ಇದ್ದಾರೆ. ಅದನ್ನು ಸಮಾನವಾಗಿ ಎಲ್ಲರಿಗೂ ಕೊಡಬೇಕಾಗಿತ್ತಲ್ಲ. ಆಗ ಉತ್ತರ ಏನು ಬರುತ್ತೆ ಅಂದರೆ ಅವರವರ ಪ್ರಾರಬ್ಧ ಕರ್ಮ, ಅವರವರ ಕರ್ಮ ಅಂದರೆ ಅವರವರು ಏನೇನು ಕೆಲಸ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ರು ಅದರ ಫಲ ಈಗ ಅನುಭವಿಸ್ತಾ ಇದ್ದಾರೆ. ಏನೇನು ಇಚ್ಛೆಗಳನ್ನು ಧಾರಣೆ ಮಾಡಿಕೊಂಡು ಶರೀರವನ್ನು ಬಿಟ್ಟರೋ ಅದರ ಪ್ರಕಾರ ಅವರ ಜೀವನ. ನಾನು ವಿದ್ಯಾವಂತನಾಗಬೇಕು ಅಂತೇಳಿ ನನ್ನ ಮರಣ ಸಮಯದಲ್ಲಿ ನಾನು ಇಚ್ಛೆ ಪಟ್ಟು ಮರಣ ಹೋದರೆ ಮುಂದಿನ ಜನ್ಮದಲ್ಲಿ ವಿದ್ಯಾವಂತ. ರಾಜನಾಗಿ ಇಚ್ಛೆ ಪಟ್ಟು ನಾವು ನಾನು ದೇಹವನ್ನು ಬಿಟ್ಟರೆ ಮುಂದಿನ ಜನ್ಮದಲ್ಲಿ ರಾಜ. ಅದೇನು ಅತಿ ಶೀಘ್ರವಾಗಿ ಏನು ಸಿಗೋದಿಲ್ಲ ಮಾನವ ಜನ್ಮ. ಅದಕ್ಕೆ ಹೇಳಿದ್ದು ದುರ್ಲಭ ಅಂತ ಇದು. ಯಾವುದು ಇನ್ನೂ ಎಷ್ಟೋ ಸಂಚಿತ ಕರ್ಮಗಳಿದ್ದಾವೆ, ಏನೋ ಬ್ಯಾಲೆನ್ಸ್ ಇದ್ದಾವೆ ಕರ್ಮಗಳು. ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಫಲಗಳು ಇನ್ನೂ ಬ್ಯಾಲೆನ್ಸ್ ಇದ್ದಾವೆ. ಅದನ್ನೆಲ್ಲ ತಿಳಿಸ್ಕೊಂಡು ನಾವು ಹುಟ್ಟೋದು. ನೀನು ಏನೇ ಆಗಿ ಹುಟ್ಟಪ್ಪ, ರಾಜನಾಗುಟ್ಟು, ಚಕ್ರವರ್ತಿಯಾಗುಟ್ಟು, ಬಡವನಾಗುಟ್ಟು, ದೇಹವನ್ನು ಧಾರಣೆ ಮಾಡಬೇಕು. ದೇಹಕ್ಕೆ ಬರತಕ್ಕಂಥ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ಬೇಕು. ಕನ್ನಡಕ ಹಾಕಿದ್ದೀವಿ, ಕಣ್ ಕಾಣಲ್ಲ ಸರಿಯಾಗಿ ಅಲ್ವರ. ಒಬ್ಬರಿಗೂ ಒಂದೊಂಥರ. ಅದೆಲ್ಲ ಅವರವರ ಪ್ರಾರಬ್ಧ ಕರ್ಮಾನುಸಾರ, ಅವರವರ ಪ್ರಾರಬ್ಧ ಕರ್ಮಾನುಸಾರ. ಜನನ ಮರಣನೂ ಅಷ್ಟೇ, ಮರಣನೂ ಅಷ್ಟೇ ಅವರವರ ಪ್ರಾರಬ್ಧ ಕರ್ಮಾನುಸಾರ. ಈ ಜನನ ಮರಣದಿಂದ ಬಿಡುಗಡೆ ಆಗಬೇಕಾದ್ರೆ ಈ ಕಷ್ಟ, ಇದು ಬಂಧನ, ದೊಡ್ಡ ಬಂಧನ. ಇದರಿಂದ ಬಿಡುಗಡೆ ಆಗಬೇಕಾದ್ರೆ ಆತ್ಮಜ್ಞಾನ ನಮ್ಮನ್ನು ನಾವು ತಿಳಿಬೇಕು. ಆಗಲೇ ಹೇಳಿದಂಗೆ ಉಪನಿಷತ್ತುಗಳಲ್ಲಿ ಅರ್ಧ ತಿಳಿಸಿದಾವೆ ನಮ್ಮನ್ನು ನಾವು ತಿಳಿಬೇಕು ಅಂತ. ಆಗಿನ ಮಹರ್ಷಿಗಳೆಲ್ಲ ತಿಳಿಸಿದ್ದಾರೆ. ನಂತರ ನಮಗೆ ಬದಲಾವಣೆ ಮಾಡಿಬಿಟ್ರು ಅವೆಲ್ಲ ಗ್ರಂಥಗಳಲ್ಲಿ. ಯಾವ ರೀತಿ ಭಗವದ್ಗೀತೆಯಲ್ಲಿ ಅನೇಕ ಶ್ಲೋಕಗಳನ್ನು ಸೇರಿಸಿದ್ರು. ಹೇಳಿದ್ವಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಮತ್ತೆ ಮತ್ತೆ ಹುಡ್ತೀನಿ ಅಂತ. ಯಾರು ಹುಟ್ಟಿಲ್ಲ ಇದುವರೆಗೂ. ಮತ್ತೆ ಕೃಷ್ಣ ಹುಟ್ಟಿದನ? ಇಲ್ಲ, ಅವನೆಲ್ಲೂ ಹೇಳ್ಕೊಂಡು ಇಲ್ಲ, ಎಲ್ಲೂ ಹೇಳ್ಕೊಂಡಿಲ್ಲ. ಯಾರು ನನ್ನ ಸ್ವರೂಪ ನೋಡಿ, ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ರವರು. ನನ್ನ ಸ್ವರೂಪ ಅಂದರೆ ಅವರವರ ಸ್ವರೂಪ. ಅವನ ಸ್ವರೂಪ ತಿಳಿದ್ರೆ ನಮಗೆ ಮುಕ್ತಿ ಇಲ್ಲ. ನಮ್ಮಲ್ಲೇ ಇರತಕ್ಕಂಥ ಆತ್ಮ, ಅದು ಸತ್ಯನಾಮ ಅಂದರು, ಏನೇ ಹೆಸರು ಕೊಟ್ಟರು ಹಲವಾರು. ಅದನ್ನು ತಿಳಿದ್ರೆ ಮಾತ್ರ ಮುಕ್ತಿ. ಮುಕ್ತಿ ಅಂದ್ರೆ ಏನು? ಬಿಡುಗಡೆ. ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆಯೇ ಮುಕ್ತಿ. ಆ ಮುಕ್ತಿಯನ್ನು ನಾವು ಹೊಂದಬೇಕಾದ್ರೆ ಇಂಥ ಒಂದು ಸತ್ಸಂಗ. ಸತ್ ಅಂದರೆ ಸತ್ಯ. ನಾವು ಮೂರು ಕಾಲಗಳಲ್ಲಿದ್ದೀವಿ. ಇದ್ವಿ, ದೇಹ ಅಲ್ಲ, ನಮ್ಮ ಸ್ವರೂಪ ಇತ್ತೋ, ಭೂತಕಾಲದಲ್ಲಿ ಇತ್ತೋ, ಹಿಂದೆ ಏನಾಗಿ ಹುಟ್ಟಿದ್ವೋ ಗೊತ್ತಿಲ್ಲ. ಈಗಿರೋದಕ್ಕೆ ಸಾಕ್ಷಿ ಬೇಕಾಗಿಲ್ಲ. ನಾನೇ ಹೇಳ್ತೀನಿ ನಾನಿದ್ದೀನಿ ಅಂತ ಅಲ್ಲವಾ. ದೇಹವನ್ನು ತೋರಿಸಿ ಹೇಳ್ತಾ ಇದ್ದೀವಿ. ಈ ದೇಹ ಜೊತೆಗೆ ನಮ್ಮ ಆತ್ಮನ ಸಂಪರ್ಕ ಇದೆ. ಅದರ ಶಕ್ತಿಯಿಂದ ಎಲ್ಲವ ನಡೀತಾ ಇದೆ. ಮತ್ತು ಮುಂದೆ ಈಗ ಹೇಳ್ತೀವಲ್ಲ, ಅವು ಮುಂದೆ ನಾನು ರಾಜನಾಗಿ ಹುಟ್ಟಬೇಕು, ಬರೆದಿದೆ ಪುಸ್ತಕಗಳಲ್ಲಿ. ಏನಪ್ಪ, ಇಂಥನೇನು ಯಜ್ಞ ಮಾಡು, ಇಂಥ ಪೂಜೆ ಮಾಡು, ನೀನು ಮುಂದಿನ ಜನ್ಮದಲ್ಲಿ ಹುಡ್ತೀಯ. ಈಗಂತೂ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣನು ಹೇಳ್ತಾನೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೈತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಅರ್ಜುನ, ನೀನೇನೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ಯಾವುದೇ ಲೋಕಕ್ಕೆ ಹೋದ್ರು, ವೈಕುಂಠನೋ ಸತ್ಯಲೋಕನೋ, ಮತ್ತೆ ಇನ್ನೊಂದು ಸತ್ಯಲೋಕ ಅಂತಂದರೆ ಅದೊಂದು ಲೋಕ ಹೆಸರಿಟ್ಟಿದ್ದಾರೆ, ಕೈಲಾಸನೋ, ಎಲ್ಲೋದ್ರೂ ಕೂಡ ಅದರ ಫಲ ಅನುಭವಿಸಿದ ಮೇಲೆ ನೀನು ವಾಪಸ್ ಬಂದುಬಿಡಬೇಕು. ವಾಪಸ್ಸು ಬಂದುಬಿಡ್ಬೇಕು. ಬೆಳಿಗ್ಗೆ ಸ್ಕೂಲಿಗೆ ಕಳಿಸ್ತೀವಿ ಮಕ್ಕಳನ್ನ, ವರ್ಷ ಪೂರ್ತಿ ಇಟ್ಕೊಳ್ತಾರ? ಸಾಯಂಕಾಲ ಕಳಿಸ್ತಾರೆ. ವರ್ಷ ಪೂರ್ತಿ ಇಟ್ಕೊಳ್ಳೋ ಸ್ಕೂಲ್ಗಳು ಇದ್ದಾವೆ, ಹಾಸ್ಟ್ಲು. ಅದು ರಜಾ ಕೊಟ್ಬಿಡ್ತಾರೆ, ವಾಪಸ್ಸಲ್ಲಿ ಮನೆಗೆ ಬಂದುಬಿಡ್ತಾರೆ. ಹಾಗೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ಕೌಂತೆಯ. ಕುಂತಿ ಪುತ್ರ ಕೌಂತೆಯ ಅಂದರೆ ನೀನೇನೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೀನು ಯಾವುದೇ ಲೋಕಕ್ಕೆ ಹೋದರೂ ವಾಪಸ್ಸು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕಪ್ಪ. ಆ ಬ್ಯಾಲೆನ್ಸ್ ಇರುತ್ತೆ ಕರ್ಮದ ರಾಶಿಗಳು.
ಅದನ್ನು ಅನುಭವಿಸೋಕ್ಕೆ ನೀನು ತಾಯಿ ಗರ್ಭ ಪಶು ಜನ್ಮನೋ ಪಕ್ಷಿ ಜನ್ಮನೋ ಮನುಷ್ಯ ದೇಹನೋ ಯಾವುದೋ. ಹಾಗಾಗಿ ನಾವು 3 ಕಾಲಗಳಲ್ಲಿ ಇದ್ದೀವಿ. ಅದಕ್ಕೆ ಅನಾದಿ ಅಂತ ಹೇಳಿದ್ದು. ಆ ಹೆಣ್ಣಲ್ಲಿ ಇತ್ತಲ್ಲ ಎಷ್ಟೋ ಜನ್ಮಗಳಾಗ್ತಿದ್ದಾವೆ ನಮಗೆ. ಹಾಗೆಲ್ಲ ಇಂಥ ಸತ್ಯಜ್ಞಾನ ತಿಳಿದಿರೆ ನಾವು ಹುಡ್ತಾ ಇರಲಿಲ್ಲ. ಸತ್ಯಜ್ಞಾನವನ್ನು ತಿಳಿಸ್ಕೊಡೋರು ಇರಲಿಲ್ಲ. ಇದ್ದರೂ ಸಹ ಅದನ್ನು ನಾವು ಪಾಲನೆ ಮಾಡಲಿಲ್ಲ. ಈಗ ಬಂದಿದೆ, ಇದನ್ನು ಪಾಲನೆ ಮಾಡೋಣ. ಕಬೀರ್ ಸಾಹೇಬರವಾದ ಶ್ರೇಷ್ಠವಾದ ಜ್ಞಾನ. ಯಾರೇ ಬಂದು ಕೂತ್ಕೊಂಡು ನಾನು ಈ ಪುಸ್ತಕದ ಮೇಲೆ ನಾನು ಸ್ಪರ್ಧೆ ಮಾಡಿ ಅವ್ರ ಮೇಲೆ ಹೇಳ್ಬಲ್ಲೆ, ಸ್ಪರ್ಧೆ ಮಾಡಿ ಹೇಳಬಲ್ಲೆ. ಅವರೇ ಬರೆದಂಥ ಪುಸ್ತಕಗಳು ತೆಗೆದುಕೊಂಡು ನಾನು ಹೇಳಬಲ್ಲೆ, ಉಪನಿಷತ್ತುಗಳನ್ನು ಇಟ್ಕೊಂಡು. ಯಾಕೆ? ಮಾಯಾ ಮೋಹದಲ್ಲಿ ಬಿದ್ದಿದ್ದೀವಿ, ಮಾಯಾ ವಸ್ತುಗಳಲ್ಲಿ ಮೋಹ ಬಿದ್ದಿದ್ದೀವಿ. ಶರೀರದ ಮೇಲೆ ಮೋಹ, ಹೆಂಡತಿಯ ಮೇಲೆ ಮೋಹ, ಗಂಡನ ಮೇಲೆ ಮೋಹ ಎಲ್ಲ ಬಿಟ್ಬಿಡೋಣ. ಬಿಡೋದು ಬೇಡಿ ಸ್ವಾಮಿ, ಇರೋವರೆಗೂ ಅನುಭವಿಸಿ. ಮನೆ ಕಟ್ಟಿದ್ದೀರಾ, ಮನೆ ತಗೊಂಡಿದ್ದೀರಾ, ಬಂಗ್ಲೆ ಇದೆ, ಎಲ್ಲ ಅನುಭವಿಸಿ. ಆದರೆ ಅದರಲ್ಲಿರ್ತಕ್ಕಂಥ ಮೋಹವನ್ನು ಬಿಡಿ. ಹೆಂಡತಿ ಮೇಲೆ ಇರ್ತಕ್ಕಂಥ ಮೋಹವನ್ನು ಬಿಡಿ, ಗಂಡನ ಮೇಲೆ ಇರ್ತಕ್ಕಂಥ ಮೋಹವನ್ನು ಬಿಡಿ. ಪ್ರೀತಿ ಇರಲಿ, ಅವ್ರು ಪೋಷಣೆ ಮಾಡಬೇಕು, ಮಕ್ಕಳ ಪೋಷಣೆ ಮಾಡಬೇಕು. ಶಾಶ್ವತವಾಗಿ ಅವರು ನಮ್ಮನ್ನು ಕಾಪಾಡ್ತಾರೆ ಅನ್ನೋದೊಂದು ಮೋಹ ಆಗುತ್ತಾ? ಇಲ್ಲ, ಸಾಧ್ಯ ಇಲ್ಲ. ಮಾಯಾ ವಸ್ತುಗಳ ಮೇಲಿರ್ತಕ್ಕಂಥ ಮೋಹವನ್ನು ಬಿಡಬೇಕು. ಬಯಕೆಗಳು, ಕಾಮ ಅಂದರೆ ಬಯಕೆ. ಕಾಮ ಸಂಸ್ಕೃತ ಪದ, ಕನ್ನಡ ಪದ ಬಯಕೆ, ಆಸಕ್ತಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಅರಿಷಡ್ ವರ್ಗಗಳನ್ನು, ರಾಗದ್ವೇಷಾದಿಗಳನ್ನು ಬಿಡಬೇಕು. ರಾಗ ಅತಿಯಾದ ಪ್ರೇಮ. ಇವತ್ತೇನಾಗ್ತಾ ಇದೆ? ಅತಿಯಾದ ಪ್ರೇಮವನ್ನು ಇಟ್ಕೊಂಡಿರೋ ಮಕ್ಕಳು ಎಲ್ಲೆಲ್ಲ ಹೋಗ್ತಾ ಇದ್ದಾರೆ, ಏನೇನೋ ಆಗ್ತಾ ಇದೆ ಪ್ರಪಂಚ, ನಾವು ನೋಡ್ತಾ ಇದ್ದೀವಿ. ಇದು ದ್ವೇಷ. ಯಾವುದೇ ವ್ಯಕ್ತಿಯನ್ನು ದ್ವೇಷ ಮಾಡಿದ್ರೆ ಅವನು ಬಂದು ನಮ್ಮ ಮನಸ್ಸಲ್ಲಿ ಕೂತ್ಕೊಳ್ತಾನೆ. ನಮ್ಮ ಸ್ವರೂಪದ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮನ ಚಿಂತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಗುರು ಸ್ಮರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನೆಲ್ಲ ಬಿಡಿ. ಈ ವಿಚಾರವನ್ನು ತಿಳಿಸ್ಕೊಡತಕ್ಕಂಥ ಗುರುಗಳನ್ನು ಸ್ಮರಣೆ ಮಾಡಿ, ಅವ್ರು ಕೊಟ್ಟಿರೋ ಮಂತ್ರೋಪದೇಶವನ್ನು ಜಪ ಮಾಡ್ತಾ ಇರಿ, ಧ್ಯಾನ ಮಾಡಿ, ವೈರಾಗ್ಯವನ್ನು ಧಾರಣೆ ಮಾಡಿ. ರಾಗ, ವೈ ಅಂದರೆ ಕಳಿಯೋದು, ರಾಗ ಅಂದರೆ ಪ್ರೇಮ, ಅತಿಯಾದ ಪ್ರೇಮ, ವ್ಯಾಮೋಹ, ಮೋಹ ಇವುಗಳೆಲ್ಲ ಮಾನಸಿಕವಾಗಿ ನಾವು ಬಿಡಬೇಕು. ಮಾನಸಿಕವಾಗಿ ಬಿಡಬೇಕು. ದೈಹಿಕವಾಗಿ ಅವ್ರನ್ನ ಬಿಟ್ಟು ಹೋಗೋದಲ್ಲ. ದೈಹಿಕವಾಗಿ ಸಂಸಾರ ಬಿಡೋದು, ಹೆಂಡತಿ ಮಕ್ಕಳು ಬಿಡೋದು ಅವೆಲ್ಲ ಸುರ. ಕಬೀರ್ ಸಾಹೇಬರು ಗೃಹಸ್ಥನೂ ಸಹ ಮುಕ್ತಿಯನ್ನು ಹೊಂದಬಹುದು ಅನ್ನೋ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಗೃಹಸ್ಥ ಅಂದರೆ ಸಂಸಾರಸ್ಥ. ಇದನ್ನೆಲ್ಲ ಪಾಲನೆ ಮಾಡ್ರಪ್ಪ, ನೀವು ಮುಕ್ತರಾಗ್ತೀರಾ. ಸನ್ಯಾಸಿನೇ ಆಗಬೇಕು ಅನ್ನೋದೇನಿಲ್ಲ. ಹಾಗೆ ಇನ್ನೂ ಅನೇಕ ವಿಚಾರಗಳು. ಹಾಗಾಗಿ ನಾವು ಇಂಥ ಒಂದು ಸತ್ಸಂಗವನ್ನು ನಡೀತಕ್ಕಂಥ ಒಂದು ಸ್ಥಳ, ಪೂಜೆ ಮಾಡಿರಿ, ಬೇಡ ಅನ್ನಲಿಲ್ಲ. ಅದ್ರ ಫಲ ಅನುಭವಿಸೋಕ್ಕೆ ಹುಟ್ಟಬೇಕು ಅಷ್ಟೇ, ಇನ್ನೇನಿಲ್ಲ. ಹುಟ್ಟಿದ್ರೆ ಕಾಯಿಲೆ ಕಸಾಲೆ. ಕಳೆದ ವಾರ ಆರೋಗ್ಯ ಸರಿ ಇಲ್ಲ, ಬರಲಿಲ್ಲ. ಸ್ವಾಮೀಜಿಗಳು ಹೇಳಿದೆ, ಅವರು ಎಲ್ಲೋ ಹೋಗ್ಬಿಟ್ಟಿದ್ರು. ನೋಡಿ, ಆರೋಗ್ಯ ಕೆಡ್ತಾ ಇರುತ್ತೆ. ಈ ದೇಹ ಒಂದೇ ಸಮ ಇರೋದಿಲ್ಲ. ಆರೋಗ್ಯ ಕೆಡ್ತಾ ಇರುತ್ತೆ, ಒಂದಿನ ಹೊರಟೋಗುತ್ತೆ. ಅದಕ್ಕೆ ಈ ದೇಹ ಇರುವಾಗಲೇ ನಿನ್ನನ್ನು ನಿನ್ನ ತಿಳಿ ಅಂತ ಈ ವಚನ. ನಿನ್ನ ಸ್ವರೂಪವನ್ನು ತಿಳಿ. ಯೋಗಿ ವೇಮನ್ನವರು ಹೇಳಿದ್ದಾರೆ, ಕೈವಾರ ತಾತಯ್ಯನವರು ಹೇಳಿದ್ದಾರೆ. ಶ್ರೇಷ್ಠವಾದ ಪುಣ್ಯಾತ್ಮರು ಯಾರಪ್ಪ ಅಂತ ಅಂದರೆ ಕೈವಾರ ತಾತನವರು ಹೇಳ್ತಾರೆ. ಇವೆಲ್ಲ ಆರ್ಡಿನರಿ ಪುಣ್ಯ, ಪೂಜೆ ಪುನಸ್ಕಾರಗಳು ಇವೆಲ್ಲ. ಯಾವುದು ಶ್ರೇಷ್ಠವಾದ ಪುಣ್ಯಾತ್ಮರು ಯಾರು ಅಂದರೆ ತನ್ನ ಸ್ವರೂಪವನ್ನು, ಆತ್ಮವನ್ನು ತಿಳಿದು ಅದರ ಅನುಸಂಧಾನ, ಅದರ ಭಕ್ತಿ ಮಾಡ್ತಾ ಇದ್ದಾರೋ ಅವರು ಶ್ರೇಷ್ಠವಾದ ಪುಣ್ಯಾತ್ಮರು. ಇನ್ನೆಲ್ಲ ಆರ್ಡಿನರಿನೇ. ಯಾಕೆ ಆರ್ಡಿನರಿ? ಹುಟ್ಟಿದ ಮೇಲೆ ರಾಜನಾಗಿ ಹುಟ್ಟಿದ್ರೂ ಅನುಭವಿಸಲೇಬೇಕಲ್ಲ, ಕಾಯಿಲೆ ಕಸಾಲೆ. ಹಾಗಾಗಿ ನಾವೆಲ್ಲರೂ ಏನು ಮಾಡಬೇಕು? ನಮ್ಮ ಸ್ವರೂಪವನ್ನು ತಿಳಿಯೋ ಕಡೆ ಹೋಗ್ಬೇಕು. ಮಾಡೋದಾದರೆ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಅದನ್ನೇ ಮಾಡ್ತೀವಿ ಅಂದರೆ ಮಾಡಿ. ಆದರೆ ಸತ್ಸಂಗಕ್ಕೆ ಬನ್ನಿ, ಸತ್ಯವನ್ನು ತಿಳಿರಿ. ಮುಂದಿನ ದಿನಗಳಲ್ಲಿ ಅದು ನಿಮಗೆ ಪ್ರಯೋಜನಕ್ಕೆ ಬರ್ತವೆ. ಮುಂದಿನ ದಿನಗಳಲ್ಲಿ ಪ್ರಯೋಜನಕ್ಕೆ ಬರ್ತವೆ. ಏಕಾಂಗಿಯಾಗಿದ್ದಾಗ ಸ್ಮರಣೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಏಕಾಂಗಿಯಾಗಿದ್ದಾಗ
ಯಾರೂ ಜೊತೆಗಿರೋದಿಲ್ಲ. ವಯಸ್ಸಾದ್ಮೇಲೆ ಎಲ್ಲರೂ ಬಿಟ್ಟು ಹೋಗ್ತಾ ಇರ್ತಾರೆ, ಮಕ್ಕಳು ಎಲ್ಲ ಅವ್ರವ್ರ ಕೆಲಸಗಳ ಮೇಲೆ ಹೋಗ್ತಾ ಇರ್ತಾರೆ. ನಾವೊಬ್ಬರೇ ಕುಳಿತಿರ್ಬೇಕು. ಆವಾಗ ಇಂಥ ಸ್ಮರಣೆ ಮಾಡೋಕ್ಕೆ ಅವಕಾಶ, ಅದು ಈಗಲಿಂದಲೇ ಅಭ್ಯಾಸ ಮಾಡಿದ್ರೆ ಮಾತ್ರ. ಇಲ್ಲ ಅಂದರೆ ಬೇರೆ ಬೇರೆ ಚಿಂತೆಗಳು ನಮ್ಮನ್ನು ಆವರಿಸ್ತವೆ. ಹಾಗಾಗಿ ಈ ದಿನ ಮೋಹನ್ ಜಗನ್ನಾಥ್ ಸಾಹೇಬರು ಸಹ ಹಲವಾರು ವಿಚಾರವನ್ನು ತಿಳಿಸ್ಕೊಟ್ಟು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದರೆ ಅವರಿಗೆ ಧನ್ಯವಾದಗಳು. ಮತ್ತು ಶಾಂತಿ ರೀತಿಯಿಂದ ಆಲಿಸಿದ ಎಲ್ಲ ಗುರುಭಕ್ತರಿಗೂ ಸತ್ಸಂಗಿ ಪ್ರೇಮಿಗಳಿಗೂ ಸಹ ಧನ್ಯವಾದಗಳು. ಮತ್ತು ಇಲ್ಲೊಂದು ವಿಚಾರವನ್ನು ತಿಳಿಸ್ತೀವಿ. ಯಾರೂ ಸಹ ಎಲ್ಲರೂ ಏನೋ ಅವ್ರ ಶಕ್ತಾನುಸಾರ ದಕ್ಷಿಣೆ ಕೊಡಬೇಕು ಅಂತ ಅಂದ್ಕೊಳ್ಬೇಡಿ. ದಕ್ಷಿಣೆ ಕೊಡೋದೇ ಬೇಡ. ಸತ್ಸಂಗಕ್ಕೆ ಬನ್ನಿ, ಸತ್ಸಂಗವನ್ನು ಕೇಳಿ. ಇಷ್ಟ ಇದ್ರೆ ಕೊಡ್ಬೋದು, ಕಷ್ಟ ಅವ್ರಿಗೆ ಕಷ್ಟ ಅನಿಸಿದ್ರೆ ಬೇಡವೇ ಬೇಡ. ಯಾರು ಮುಜುಗರ ಪಟ್ಕೊಬೇಡಿ, ಯಾರು ಮುಜುಗರ ಪಟ್ಕೊಬೇಡಿ. ನಮ್ಮ ಹನುಮಾನ್ ಸಾಹೇಬರು ಅಲ್ಲ ಹೇಳೋದು ಬೇಡ, ಮನಸ್ಸಿನಲ್ಲಿ ಇದ್ದರೆ ಅದನ್ನು ತೆಗೆದು ಹಾಕಿ ಸತ್ಸಂಗಕ್ಕೆ ಬನ್ನಿ. ಡಬಲ್ ರೋಡ್ ಆಶ್ರಮದಲ್ಲಿ ಸತ್ಸಂಗ ನಡೆಯುತ್ತೆ. ನಮ್ಮ ಹನುಮಾನ್ ಸಾಹೇಬರು ಅವರ ಶ್ರೀಮತಿ ಮಾತಾಜಿಯವರು ಧಾರೆ ಎರೆದ್ರು ಆಶ್ರಮಕ್ಕೋಸ್ಕರ, ಲೋಕ ಕಲ್ಯಾಣ, ಜನರ ಕಲ್ಯಾಣಕ್ಕೋಸ್ಕರ ಆಶ್ರಮವನ್ನು ಶಿಷ್ಯರ ಒಂದು ಸಂಯೋಗದಿಂದ ಆಶ್ರಮ ಮಾಡೋದೇನಿಕೆ ಎಲ್ಲರೂ ಸಹ ಮುಕ್ತಿ ಹೊಂದಲಿ ಅಂತ, ಎಲ್ಲರೂ ಸಹ ಮುಕ್ತಿ ಹೊಂದಲಿ ಅಂತ ಅದು ನಡೀತಾ ಇದೆ. ಅನೇಕ ದಾನಿಗಳು ಕೊಡ್ತಾ ಇದ್ದಾರೆ. ಆದರೆ ನಾನು ಕೊಡಲಿಲ್ವಲ್ಲಪ್ಪ ಅಂತೇಳಿ ಮುಜುಗರು ಹೋಗ್ಬೇಡಿ. ಬನ್ನಿ ಸತ್ಸಂಗಕ್ಕೆ, ಸತ್ಸಂಗವನ್ನು ಕೇಳಿ. ಯಾರು ಅಪೇಕ್ಷೆ ಪಡೋದಿಲ್ಲ. ಮತ್ತೆ ಗುರುಗಳಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ. ಸಾಹೇ ಬಂದಗಿ, ಸಾಹೇ ಬಂದಗಿ, ಸಾಹೇ ಬಂದಗಿ. ಕೆಲವರು ಮುಜುಗರ ಆಗುತ್ತೆ. ಕಬೀರ್ ಸಾಹೇಬ್ ನೋಡಿ ಎಂತೆಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಆದರೆ ಅದು ಧರ್ಮ ಪಾಲನೆ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು, ಪಾಲನೆ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ದಾಮಕೇಡ್ ಇನ್ನು ಸಣ್ಣ ಹುಡುಗ, ಪಾಪ 20 ವರ್ಷದ ಹುಡುಗನಿಗೆ ಪೀಠಾಧಿಕಾರಿಯನ್ನು ಮಾಡಿದ್ದಾರೆ. ಎಂತೆಂಥ ವೃದ್ಧರು ನಮಸ್ಕಾರ ಮಾಡ್ತಾರೆ. ಅದು ಒಂದು ಸಂಪ್ರದಾಯ. ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಇವೆಲ್ಲ ಮುಜುಗರ ಇರ್ತವೆ ಒಳಗಡೆ, ಮನಸ್ಸಿನೊಳಗಡೆ. ಇವೆಲ್ಲ ತೊಳಿಬೇಕು, ಇವೆಲ್ಲ ತೊಳಿಬೇಕು. ಸಾಹೇ ಬಂದಗಿ, ಸಾಹೇ ಬಂದಗಿ ಅಂತ ನಮಸ್ಕಾರ ಆಗ್ತದೆ ಸರ್. ಏನು ಸಾಹೇ ಬಂದ ನಿಮ್ಮ ಸ್ವರೂಪಕ್ಕೆ, ನಮ್ಮೆಲ್ಲರ ಸ್ವರೂಪಕ್ಕೆ, ದೇಹಕ್ಕಲ್ಲ, ನಿಮ್ಮಲ್ಲಿರೋ ಆತ್ಮನಿಗೆ, ನಮ್ಮಲ್ಲಿರೋ ಆತ್ಮನಿಗೆ ಹೇಳಿದ್ದಾರೆ. ಹಾಗಾಗಿ ಬಂದು ಎಲ್ಲ ಭಾಗವಹಿಸಿ ಅದ್ಭುತವಾಗಿ ನಮಗೆ ಖುಷಿ ಆಯಿತು. ಸಾಕಷ್ಟು ಜನ ಇರಲೇ ಇರಲಿಲ್ಲ. ಏನಪ್ಪ ಸ್ವಾಮಿನ ಕಳಿಸ್ಬಿಟ್ಟಿದ್ದೀವಿ, 4-5 ಜನ ಇದ್ದಾರೆ ಅಂದರೆ ಸಾಕಷ್ಟು ಜನ ಬಂದಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಇವರೇನೋ 1-2 ಮಾತುಗಳನ್ನ ಹೇಳ್ತಾರೆ ಅಂತೇಳಿ ಮಾತಾಡಿ. ಈಗ ನಮ್ಮ ಮಹಂತರು ಹೇಳ್ತಾ ಇದ್ರು ಕೃಷ್ಣನ ಬಗ್ಗೆ 4 ವರ್ಣಗಳಿದೆ ಕೃಷ್ಣ ಹೇಳಿದ್ದಾನೆ ಅಂತ. ಅಂದರೆ ಕೃಷ್ಣನ ಬಗ್ಗೆ ಮಹಾಭಾರತ ಬರೆದವ್ರು ಯಾರು? ವೇದವ್ಯಾಸ. ವೇದವ್ಯಾಸ. ಅವ್ರು ಯಾವ ಜನಾಂಗ ಅಂತ ಇದೆಯಾ? ಬೆಸ್ತು. ರಾಮಾಯಣ ಬರೆದಿರ್ತಕ್ಕಂಥವ್ರು ಯಾರು? ವಾಲ್ಮೀಕಿ. ಬ್ರಾಹ್ಮಣರ? ವಾಲ್ಮೀಕಿ ಜನಾಂಗ, ಬೇಟೆಯಾಡು. ಅದರಿಂದ ಕಬೀರ್ ಸಾಹೇಬ್ ಬರೆದವ್ರು ಇಷ್ಟೇ: ಸಾಕಿ ಆಂಕಿ ಜ್ಞಾನಕಿ ದೇಖ್ ಸಮಜ್ ಮನ್ಮಾಹಿ ಬಿನ್ ಸಾಕಿ ಸಂಸಾರ ಮೇ ಜಗಳ ಚೂಡತನ. ಏನು ಜಗಳ? ಇದೇ ಜಗಳ. ಇದು ಹೇಳಿದ್ರಲ್ಲ, ಬ್ರಾಹ್ಮಣರು ಮುಚ್ಚಿಟ್ಟಿದ್ರು. ಅದಕ್ಕೆ ಕಬೀರ್ ಸಾಹೇಬರು ನಾನು ಸಾಕ್ಷಿಯಾಗಿ ನಿಂತ್ಕೋತೀನಿ ನಿಮಗೆ. ಯಾಕೆ? ಸಾಕ್ಷ್ಯ ಸ್ವರೂಪವಾಗಿ ತೋರಿಸ್ತಾ ಇದ್ದಾರೆ. ವ್ಯಾಸರು ಬ್ರಾಹ್ಮಣರಲ್ಲ, ಅಂದರೆ ಅವ್ರ ಗುರುಗಳ ಸ್ಥಾನ ಇದೆ. ವ್ಯಾಸ ಭಾರತ ಬರೆದ್ರು, ವಾಲ್ಮೀಕಿ ರಾಮಾಯಣ ಬರೆದ್ರು. ಇವ್ರು ಯಾರು ಕೂಡ ಬ್ರಾಹ್ಮಣರಲ್ಲ. ಅದರಿಂದ ಜಾತಿ ನಾವು ಮಾಡಿರೋದಷ್ಟೇ, ದೇವ್ರು ಮಾಡಿರೋದಲ್ಲ ಜಾತಿ, ನಾವು ಮಾಡ್ಕೊಳ್ಳೋದು. ಅದಕ್ಕೆ ಕಬೀರ್ ಸಾಹೇಬ್ರಿಗೂ ವಿಚಾರ ಬಂದಾಗ ಯಾವ ಜಾತಿನೂ ಇಲ್ಲ. ಹಿಂದೂ ಕಹೂತೋ ಮೈ ನಹಿ, ಮುಸಲ್ಮಾನ್ ಬಿ ನಹಿ, ಪಾಂಚತತ್ವ ಕಾ ಪೂತ್ಲ ಗೈಬಿ ಕೇಲೈ ಮಾಹಿ, ಹಿಂದೂ ತುರ್ಕ್ ಕೆ ಬೀಚ್ ಮೇ ಶಬ್ದ ಕಹೂ ನಿರ್ವಾಣ, ಬಂಧನ್ ಕಾಟು ಜಗತ್ ಕಾ ಮೈ ರಹಿತ್ ರೆಹಮಾನ್. ನನಗೆ ಶಿವನೂ ಇಲ್ಲ, ರಾಮನೂ ಇಲ್ಲ, ಅಲ್ಲಿ ಅಲ್ಲಾನೂ ಇಲ್ಲ, ಅಲ್ಲಿ ಯೇಸುನೂ ಇಲ್ಲ. ಇರೋವರೆಗೂ ಅಷ್ಟೇ ಎಲ್ಲ. ಹೋದ್ಮೇಲೆ ಯಾರಿದ್ದಾರೆ? ಯಾರೂ ಇಲ್ಲ ನನ್ನ ಸುತ್ತಮುತ್ತ. ಹಾಗೆ ಆತ್ಮನ ವಿಚಾರ. ಅದಕ್ಕೋಸ್ಕರ ಕಬೀರ್ ಸಾಹೇಬರಿಗೆ ಅಷ್ಟೊಂದು ಗೌರವ.
ಇವತ್ತಿಗೂ ಪ್ರಪಂಚದಲ್ಲಿ ಕಬೀರ್ ಸಾಹೇಬರ ಬಗ್ಗೆ ಎಷ್ಟೋ ಸಂಶೋಧನೆಗಳನ್ನ ನಡೆಸ್ತಾ ಹೋಗ್ತಾ ಇದ್ದಾರೆ. ಇವಾಗೂ ನಡೀತಾ ಇದೆ, ಮುಂದಕ್ಕೂ ನಡೆಯುತ್ತೆ. ಆದರೆ ಅವ್ರ ವಿಚಾರ ಎಷ್ಟು ಆಳವಾಗಿ ಹೋಗಬೇಕು ಅಂದರೆ ಅಷ್ಟೊಂದು ಆಳವಾಗಿ ನಾವು ಅರ್ಥ ಮಾಡ್ಬೋದು. ಸುಮ್ಮನೆ ಈ ಒಂದು ದೋಹೆ ಅಂತ ಹೇಳ್ಬಿಟ್ರೆ ಅಲ್ಲಿ ಮುಂದೋಗಲ್ಲ. ಕಬೀರ್ ಸಾಹೇಬ್ ಆಳವಾಗಿ ಅಧ್ಯಯನ ಮಾಡಿದಾಗೆ ನಮ್ಗೆ ಅದರ ಅರ್ಥ ಆಗ್ಬೋದು. ನಿಮ್ಗೆ ಏನಾದ್ರು ಸಂಶಯ ಇದ್ದರೆ ಒಂದೆರಡು ಹೇಳ್ಬಿಡೋಣ. ಯಾಕೆಂದರೆ ಅಲ್ಲಿ ಆಶ್ರಮದಲ್ಲಿ ಯಾರು ಕೇಳಲ್ಲ, ಜನ ಜಾಸ್ತಿ ಇರ್ತಾರೆ ಅಂತ ಸಂಕೋಚ ಇದ್ರೆ ಕೇಳ್ಬೋದು. ರಾಮಕೃಷ್ಣರಿಗೆ ಕಾಳಿ ದರ್ಶನ ಆಯಿತು ಅಂತಲ್ಲ, ಅದು ಅವ್ರ ಮನಸ್ಸಿನ ಭಾವನೆಯನ್ನ ಪ್ರತ್ಯಕ್ಷವಾಗಿ ಬಂದು ನಿಂತ್ಕೊಂಡ. ಅವ್ರ ಮನಸ್ಸಿನ ಭಾವನೆ, ಅವ್ರ ಕಲ್ಪನೆಗೆ ನಾವು ಅಷ್ಟೇ ಎಷ್ಟೋ ದೇವತೆಗಳು ನೋಡಿರ್ತೀವಿ. ನಮ್ಮ ಒಂದು ಅನುಭವ, ನಮ್ಗೆ ಯಾರು ಒಳಿತು ಮಾಡ್ತಾರೋ ಅವ್ರು ನಮ್ಮ ಗುರು ಅಂತ ಹೇಳ್ತೀವಿ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ನಮ್ಮ ದೇವರು ಅಂತೀವಿ. ಹಾಗೆ ಸಾಕ್ಷಾತ್ಕಾರ ಅನ್ನೋದು ಅಷ್ಟೇನೆ. ಕಬೀರ್ ಸಾಹೇಬ್ರದ್ದು ಭಕ್ತಿ ಮಾರ್ಗನೇ. ಹಾಂ, ನಿರ್ವಿಕಾರ ಅಲ್ಲ. ಮೊದಲು ದೇವ್ರು ಯಾರು ಅಂತ ತಿಳ್ಕೊಬೇಕು. ದೈವ ಭಕ್ತಿ ಅಂತ ಹೇಳ್ತೀವಲ್ಲ, ದೇವ್ರು ಯಾರು ಅಂತ ಅಲ್ಲಮ್ಮ, ಫಸ್ಟು ದೇವ್ರು ಯಾರು ಅಂತ ತಿಳ್ಕೊಬೇಕು. ಆತ್ಮ ಸ್ವರೂಪನೇ. ಶಿವ ಅಂತ ಹೇಳ್ಬಿಟ್ರು ಲಿಂಗಕ್ಕೆ ನಾವು ಪೂಜೆ ಮಾಡ್ತೀವಲ್ಲ, ಲಿಂಗಾನ್ ಮಾಡಿದವನು ಯಾರು? ಮನುಷ್ಯ. ಇವಾಗ ಆಕಾರ ಕೊಡ್ತಕ್ಕಂಥವ್ನು ಏನಂತ ಹೇಳ್ತೀವಿ? ಕರ್ತ ಅಂತ ಹೇಳ್ತೀವಿ. ಕರ್ತ ಯಾರು? ವಿಗ್ರಹ ಮಾಡಿದವನು, ಅವನು ಆಕಾರ ಕೊಟ್ಟವನು, ಅವನು ತಂದೆ. ಅವನು ಪೂಜೆ ಮಾಡ್ತೀರಾ ನೀವು? ಇವತ್ತು ಅಯೋಧ್ಯೆನಲ್ಲಿ ಶಿಲ್ಪಾನ ಇಟ್ಟಿದ್ದೀರಾ, ಅದಕ್ಕೆ ಆಕಾರ ಕೊಟ್ಟಂತಾನೆ ತಂದೆ ತಾಯಿ ತಾನೇ ಮಕ್ಳಿಗೆ ಆಕಾರ ಕೊಟ್ಟು ಬರೋದು ಆಚೆ ಮಗು. ಹಾಗೆ ಆಕಾರ ಕೊಟ್ಟವನು ಯಾರು ಶಿಲೆಗೆ? ಕರ್ತ ಯಾರು? ಕೆತ್ತನೆ ಮಾಡಿರ್ತಕ್ಕಂಥವ್ನು. ಕೆತ್ತನೆ ಮಾಡಿರ್ತಕ್ಕಂಥವನು ಶ್ರೇಷ್ಠನ? ನೀವು ಕೆತ್ತಿರ್ತಕ್ಕಂಥ ವಸ್ತು ಶ್ರೇಷ್ಠ. ಆದ್ರಿಂದ ಇವಾಗ ಅವಾಗ ಹೇಳಿದ್ರಲ್ಲ, ಬ್ರಾಹ್ಮಣರು ಹೇಳಿದ್ರು 4 ಇದನ್ನ ಕೃಷ್ಣ ಹೇಳಿದ್ದು ಅಂತ. ಸರಿ, ಕೃಷ್ಣ ಯಾವ ಜಾತಿ? ರಾಮ ಯಾವ ಜಾತಿ? ರಾಮ ಕ್ಷತ್ರಿಯ, ಕೃಷ್ಣ ಗೊಲ್ಲರವನು. ಮತ್ತೆ ಭಗವದ್ಗೀತಾ ಹೇಳೋವಾಗ ನೀನು 4 ವರ್ಣ ಮಾಡಿದೆ ಅಂತ ಹೆಂಗೆ ಹೇಳ್ತೀವಿ? ಇದನ್ನೇ ಕಬೀರ್ ಸಾಹೇಬರು ಸಾಕ್ಷಿ ಸಮೇತವಾಗಿ ತಿಳಿಸ್ತಾ ಹೋಗ್ತಾರೆ. ಕೃಷ್ಣನೇ ಬ್ರಾಹ್ಮಣ ಆಗಿದ್ದಿದ್ರೆ 4 ವರ್ಣ ಮಾಡಿದ್ರು ಅಂತ ನಾವು ಒಪ್ಕೊಳ್ಬೋದು. ಕೃಷ್ಣನೇ ಯಾವ ಜಾತಿ? ಗೊಲ್ಲರ ಜಾತಿ. ಅದರಿಂದ ಇದನ್ನ ನಾವು ಮಾಡಿರ್ತಕ್ಕಂಥವ್ರು ನಾವೇ. ಮನುಷ್ಯ ಅಂತಕ್ಕಂಥವನ್ನೇ ಮಾಡಿರೋದು. ವರ್ಣ ಜಾತಿ ಭೇದ ಪ್ರಾರಂಭ ಆದಾಗ 2 ಪ್ರಕೃತಿ ಮತ್ತು ಪುರುಷ. ಪ್ರಕೃತಿ ಅಂದರೆ ಮಾಯೆ, ಪುರುಷ ಅಂದರೆ ಆತ್ಮ. 2 ಆಗಿತ್ತು. ಆದರೆ ಅದೇನಾಗ್ತಾ ಹೋಯ್ತು? ಹೋಗ್ತಾ ಕುಲ, ಗೋತ್ರ ಇತ್ಯಾದಿ ಅಂತ ಮಾಡ್ಕೊಂಡು ಬಂದಿದ್ದು ಮನುಷ್ಯ. ಬೇರೆ ಯಾರು ಅದನ್ನ ಮಾಡಲಿಲ್ಲ. ಏನಾರ ಅನುಮಾನ ಇದೆಯಾ? ತ್ರೈಬಾರ್ ಬಂದಗಿ ಅಂದರೆ ತಲೆ ಬಾಗೋದು ಗುರುಗೆ ಅಂತ. 3 ಬಾರಿ ಗುರುನು ತಲೆ ಬಾಗ್ತಾನೆ. ಬಂದಗಿ ಅಂತಾರೋ ಇಲ್ವಾ? ಸಾಹೇಬ್ ಬಂದಗಿ ಅಂತ ಗುರುಗಳು ಹೇಳ್ತಾರಲ್ಲ. ಅಂದರೆ ಎಲ್ಲರಲ್ಲೂ ಒಂದೇ ಆತ್ಮನಿರೋದು ಅಂತ. ಸಂತ ಬಂದಗಿ ಅಂತಾರೆ, ಗುರು ಬಂದಗಿ ಅಂತಾರೆ. ಮೊದಲು ಗುರುಗೆ ನಾವು ಬಂಧನೆ ಮಾಡ್ತೀವಿ, ಆಮೇಲೆ ಸಂತರ ಬಂದಗಿ ಅಂತ ಮಾಡ್ತೀವಿ. ಸಂತ ಬಂದಗಿ ಅಂದರೆ ಎಲ್ಲರಲ್ಲೂ ಅದೇ ಜೀವಿಸ್ತಾ ಇರೋದು, ಅದಕ್ಕೆ ಒಂದೇ ಬೆಲೆ ಎಲ್ಲರಿಗೂ ಇದೆ ಅಂತ ಹೇಳೋದು. ಎಲ್ಲರಲ್ಲೂ ಆತ್ಮ ಇದ್ದಾನೆ, ಎಲ್ಲರ ಶರೀರದಲ್ಲೂ ಆತ್ಮ ಇದ್ದಾನೆ. ಅದರಿಂದ ಸಾಹೇಬ್ ಅಂತ 3 ಬಾರಿ ಗೌರವ ಕೊಡು, ಎಲ್ಲ ಆತ್ಮಗಳಿಗೂ ಗೌರವ ಕೊಡು. ಅದರ ಸಾಹೇಬ್. ಸಾಹಿ ಅಂದರೆ ಸಮುದ್ರದಷ್ಟು ಆತ್ಮಗಳಿದ್ದಾವೆ.
ಎಲ್ಲದಕ್ಕೂ ನನ್ನ ಬಂದಗಿ, ತಲೆ ಬಾಗ್ತೀನಿ ಅಂತ. ಕಬೀರ್ ಸಾಹೇಬರಿಗೆ ದೇಹನೇ ಇಲ್ಲಮ್ಮ, ಬರೀ ಆತ್ಮನೇ ಬಂದಿರೋದು. ಕಥೆಗಳು ಇದಾವೆ, ಕಥೆಗಳಿದೆ, ಹೆಂಡತಿ ಇದ್ರು ಮಕ್ಕಳಿದ್ರು ಅಂತ, ನೇಗೆ ಕೆಲಸ ಮಾಡ್ತಿದ್ರು ಅಂತಲೂ ಇದೆ. ನೇಗೆ ಅವರು ಅಂದರೆ ಜುಲ್ವಾ ಅಂತ ಆ ಕಡೆ ಹೇಳ್ತಾರೆ, ಅಲ್ಲಿ ನಾರ್ತ್ ಕಡೆ ಅವರಿಗೆ ಮಗುವಾಗಿ ಸಿಗ್ತಕ್ಕಂಥವ್ರು ಕಬೀರ್ ಸಾಹೇಬ್. ಲಹರ್ತಾರ ಅಂತ ಒಂದು ಕ್ಷೇತ್ರ ಇದೆ, ಇವತ್ತಿಗೂ ಅಲ್ಲಿ ಸ್ಮಾರಕ ಇದೆ. ಅಲ್ಲಿ ಪ್ರಕಟವಾಗಿದ್ದು, ಕಾಣಿಸ್ಕೊಂಡಿದ್ದು ಆ ದಂಪತಿಗಳಿಗೆ, ಮಕ್ಕಳಿರಲಿಲ್ಲ ಅವರಿಗೆ, ಅವರು ತಗೊಂಬಂದು ಸಾಕೋದು ಕಬೀರು. ಅವರ ವೃತ್ತಿ ನೇಗೆ ವೃತ್ತಿ ಆಗಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರು ಬ್ರಾಹ್ಮಣ ದಂಪತಿಗಳು, ಗೌರಿ ಶಂಕರ್ ಸರಸ್ವತಿ ಬಾಯಿ ಅಂತ. ಅವ್ರನ್ನ ಆ ಕಾಲದಲ್ಲಿ ನೀರು ಚೆಲ್ಲಿ ನೇಮ ಮಾಡಿಬಿಡ್ತಾರೆ ಮುಸಲ್ಮಾನರು, ಮತಾಂತರ ಮಾಡಿಬಿಡ್ತಾರೆ. ಅವರು ನೇರು ನೇಮ ಅಂತ ನಂತರದಲ್ಲಿ ಕರೆಯಲ್ಪಡ್ತಾರೆ, ಗೌರಿ ಶಂಕರ್ ಸರಸ್ವತಿ. ಅವರ ಪ್ರಾರ್ಥನೆಯಿಂದಾನೇ ಕಬೀರ್ ಸಾಹೇಬರು ಅವ್ರಿಗೆ ಸಿಗೋದು ಅಂತ ಹೇಳ್ತಾರೆ. ಹೀಗೆ ಧರ್ಮ ಹಾಳಾಗ್ತಾ ಇದೆ. ಇವಾಗಲೇ ನೋಡಿ ಎಷ್ಟು ಜನ ಮುಸಲ್ಮಾನರು ಎಷ್ಟೆಷ್ಟು ಅನ್ಯಾಯ ಮಾಡಿ ಮಕ್ಕಳ ಮನಸ್ಸೆಲ್ಲ ಇದು ಮಾಡಿ ಯಾವ ರೀತಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಇವಾಗಲೂ ಇದು ನಡೀತಾ ಇದೆ. ಇದು ಆ ಕಾಲದಲ್ಲಿ ಹೆಚ್ಚಾಗಿತ್ತು. ಅದನ್ನು ತಡಿಲಿಕ್ಕೆ ಅಂತಾನೆ ಕಬೀರ್ ಸಾಹೇಬರು ಕಾಣಿಸ್ಕೊಂಡಿದ್ದು. ಶೇಖ್ ತಕಿ ಅಂತಕ್ಕಂಥವನು ಲೂದಿ ಸಿಕಂದರ್ ಬಾದ್ಶಾ ಗುರು ಆಗಿರ್ತಾನೆ. ಅವನು ಶೇಖ್ ತಕಿ ಅನ್ನೋನು ಎಲ್ಲರನ್ನೂ ಪರಿವರ್ತನೆ ಮಾಡಬೇಕು, ಇಡೀ ಜನಾಂಗ, ಹಿಂದೂ ಜನಾಂಗನ ಮುಸಲ್ಮಾನರಾಗಿ ಮಾಡಬೇಕು ಅಂತ ಆ ಕಾಲದಲ್ಲೇ ಈ ರೀತಿಯಾಗಿ ಒಂದು ಫರ್ಮಾನ್ ಅಂದರೆ ನೋಟಿಫಿಕೇಶನ್ ಸರ್ಕ್ಯುಲರ್ ಕಳಿಸ್ಕೊಡ್ತಾನೆ. ಎಲ್ಲರೂ ಪರಿವರ್ತನೆ ಮಾಡೋವಾಗ ಎದುರಿಸ್ತಾರೆ, ಹೊಡಿತಾರೆ, ಬಡಿತಾರೆ, ಕೆಲವರು ನೀರು ಚೆಲ್ಲಿ ನೇಮ ಮಾಡ್ತಾರೆ. ಈ ದಂಪತಿಗಳಿಗೆ ನೀರು ಚೆಲ್ಲಿ ನೇಮ ಮಾಡ್ಬಿಡ್ತಾರೆ. ಆಗ ಇವರು ಪರಿವರ್ತನೆ ಆಗೋಗಿದ್ದಾರೆ ಅಂದ್ಬಿಟ್ಟು ಇವರು ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ, ಇದನ್ನು ತಡೆಗಟ್ಟಬೇಕು ಅಂತ. ಆ ತಡೆಗಟ್ಟೋ ಒಂದು ಕ್ರಮವಾಗಿ ಕಬೀರ್ ಸಾಹೇಬರು ಬಂದು ಹಿಂದೂ ಮುಸಲ್ಮಾನರಿಗೆ, ಆ ಕಾಲದಲ್ಲಿ ಬ್ರಾಹ್ಮಣರಿಗೆ, ಯಾರನ್ನೂ ನೀನು ಪರಿವರ್ತನೆ ಮಾಡೋ ಒಂದು ಇದನ್ನು ಬಿಟ್ಬಿಡು ಅಂಥೇಳಿ ಆಜ್ಞಾಪಿಸ್ತಾರೆ. ಯಾರಾದರೂ ಹೇಳೋಕ್ಕಾಗತ್ತಾ ಚಕ್ರವರ್ತಿಗೆ ನಿಲ್ಲಿಸು ಅಂತ? ಆಗತ್ತಾ? ಆ ಕಾಲದಲ್ಲಿ ಕಬೀರ್ ಸಾಹೇಬರು ಹೇಳಿ ನಿಲ್ಲಿಸ್ತಾರೆ. ಅದನ್ನು ನಿಲ್ಲಿಸಿದ್ದು ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳ್ಕೊಂಡಿದ್ದೀವಿ. ಇಲ್ಲದೇ ಇದ್ದಿದ್ರೆ ನಾವೆಲ್ಲ ಮುಸಲ್ಮಾನರಾಗಬೇಕಾಗಿತ್ತು. ಇಷ್ಟೊತ್ತಿಗೆಲ್ಲ ಇಡೀ ಪ್ರಪಂಚನೇ ಮುಸ್ಲಿಮರಾಗಿ ಆಗಿದೆ. ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಜೈ ಜೈ ಸತ್ಯ ಕಬೀರ್, ಸತನಾಮ ಸತ ಸುಕೃತ, ಸತರತ ಹತ ಕಾಮಿ, ಸಾಹೇಬ್ ಸತರತ ಹತ ಕಾಮಿ, ವಿಗತ ಕಲೇಶ ಸತಧಾಮಿ, ವಿಗತ ಕಲೇಶ ಸತಧಾಮಿ, ತ್ರಿಭುವನಪತಿ ಸ್ವಾಮಿ, ಸಾಹೇಬ್ ಜೈ ಜೈ ಸತ್ಯ ಕಬೀರ್. ಜಯತು ಜಯತು ಕಬೀರಂ ನಾಶಕ ಭವಪೀರಂ, ಸಾಹೇಬ್ ನಾಶಕ ಭವಪೀರಂ. ದಾರೋ ಮನುಜ ಶರೀರಂ, ದಾರೋ ಮನುಜ ಶರೀರಂ, ಶಿಶುವರ ಶರತೀರಂ, ಸಾಹೇಬ್ ಜೈ ಜೈ ಸತ್ಯ ಕಬೀರ್. ಪಾತ್ರ ಪರ ಶೋಭಿತ ಶೋಭಾಜಿತ ಕೈಸೆ, ಸಾಹೇಬ್ ಶೋಭಾಜಿತ ಕೈಸೆ, ನೀಲಾಚಲ ಪರ ರಾಜಿತ, ನೀಲಾಚಲ ಪರ ರಾಜಿತ, ಮುಕ್ತಾಮಣಿ ಜೈಸೆ, ಸಾಹೇಬ್ ಜೈ ಜೈ ಸತ್ಯ ಕಬೀರ್. ಪರಮ ಮನೋಹರ ರೂಪಂ ಪ್ರಮುದಿತ ಸುಖ ರಾಶಿ, ಸಾಹೇಬ್ ಪ್ರಮುದಿತ
मुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीरम सौबारण कारण प्रकटे तनधारी साहेब प्रकटे तनधारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई नर गावे साहेब जो कोई नर गावे धारक पावे अब में नहीं आवे साहेब जय जय सत्य कबीर बोलिए श्री सत्यनाम आदि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय ಬರೋವರ ಇಲ್ಲೇ ಸೊಬ್ಬೆ ಇಲ್ಲೇ